ಮೊಜ್ಜ ಸಾಮ್ನಿ ಕರಾಮ್, ನಾವು ಹೋದ ಶುಕ್ರವಾರ ತಕ್ವಾ ಬಗ್ಗೆ ಕೇಳಿದ್ವಿ. ಕುರಾನ್ ಕರೀಮ್ ಆಯತನಿಂದ ರೋಜಾ ಸಿರ್ಫ್ ನಮ್ಮ ಮೇಲೆ ಫರ್ಜವನ್ನು ಮಾಡಿಲ್ಲ. ಮೊದಲಿನ ಕಾಲನ ಜನರ ಮೇಲಿನ ರೋಜವನ್ನು ಫರ್ಜ್ ಇತ್ತು. ಆ ರೋಜಾ ಯಾವ ರೀತಿ ಇರ್ತಿದ್ರು, ಅವರು ಎಷ್ಟು ತಾಸಿನ ರೋಜಾ ಅವ್ರದ್ದು ಇತ್ತು ಮತ್ತು ನಮ್ಮದು ಎಷ್ಟು ತಾಸಿನ ರೋಜಾ ಇದೆ. ಮೊದಲಿನ ಕಾಲದಲ್ಲಿರುವ ಜನರು ಮತ್ತು ಈಗಿನ ಕಾಲದ ಜನರು ಬಳಿ ಆಕಾಶ ಮತ್ತು ಭೂಮಿ ರೀತಿ ವ್ಯತ್ಯಾಸ ಇದೆ. ಮೊದಲಿನ ಜನರು 24 ತಾಸು ರೋಜಾವನ್ನು ಇಡ್ತಿದ್ರು. 24 ತಾಸು ಎನಿ ಟೈಮ್. ನಮಗೆ ಅಬಾಬ ಅಂದರೆ ಬೆಳಗಿನ ತಗೊಂಡು ಸಾಯಂಕಾಲ ತನಕ ಅಷ್ಟೇ ನಮ್ಮ ಮೇಲೆ ರೋಜಾ ಫರ್ಜ್ ಆಗಿದೆ. ಮತ್ತು ನಾವು ಹೋದ ಶುಕ್ರವಾರ ಕೇಳಿದ್ವಿ, ಝಕಾತ್ ಅಂದರೆ ಏನು, ಝಕಾತ್ ಯಾರು ಕೊಡೋದಿಲ್ಲ ಅವ್ರಿಗೆ ಯಾವ ರೀತಿ ಪಾಪ ಇದೆ, ಯಾವ ರೀತಿ ಶಿಕ್ಷೆ ಇದೆ. ನಾವು ಇಲ್ಲಿ ಸಂಪತ್ತಂತ ಎಲ್ಲ ಜಮಾ ಮಾಡುತ್ತೇವೆ, ಆದರೆ ಅದರ ಒಳಗೆ ಅಲ್ಲಾಹನ ಹುಕ್ಮಿನ ಪ್ರಕಾರ ನಾವು ಬಡವರ ಜನರಿಗೆ ಏನಾದರೂ ಝಕಾತ್ವನ್ನು ಕೊಟ್ಟಿಲ್ಲ ಅಂದರೆ ಅದೇ ಸಂಪತ್ತು ನಾಳೆ ನಮ್ಮ ಮೇಲೆ ಶಿಕ್ಷೆ ಆಗಿ ಬರುತ್ತದೆ. ಅದೇ ಸಂಪತ್ತಿನ ನಮಗೆ ಶಿಕ್ಷೆ ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಾವು ದುಡಿದೀವಿ, ಜಮಾ ಮಾಡಿದ್ದೀವಿ, ದೊಡ್ಡವಾದ ಶ್ರೀಮಂತರಾಗಿದ್ದೀವಿ. ಆ ಶರೀಯತಿನ ಪ್ರಕಾರ 7.5 ತೊಲೆ ಬಂಗಾರ ಏನಾದರೂ ಇದೆಯಪ್ಪ ನಿಮ್ಮ ಒಳಗೆ ಅಂದರೆ ನೀವು ಮಾಲಿಕಿ ನಿಸಾಬ್ ಆದರೂ ನಿಮ್ಮ ಮೇಲೆ ಝಕಾತ್ವನ್ನು ಫರ್ಜ್ ಆಯಿತು, ನೀವು ಝಕಾತ್ವನ್ನು ಕೊಡಲೇಬೇಕು. ಯಾರು ಝಕಾತ್ವನ್ನು ಕೊಡೋದಿಲ್ಲ ಅವ್ರಿಗೆ ಈ ರೀತಿ ಶಿಕ್ಷೆ ಅಂತ ಹದೀಸ್ ಮುಬಾರಕನೆಲ್ಲ ಬಂದಿದೆ, ಇಲ್ಲೇ ತನಕ ಬಂದಿದೆ. ಅದೇ ಸಂಪತ್ತಿನಿಂದ ಅದೇ ಸಂಪತ್ತನ್ನು ಇಟ್ಟು ಆ ಜನರಿಗೆ ನರಕನಲ್ಲಿ ಸುಡಿತಾರಂತೆ. ಕೈ, ಕಾಲು, ಮುಖ, ಬೆನ್ನು ಎಲ್ಲ ತರಹದ್ದು ಏನು ನಮ್ಮ ನ್ಯಾಮತ್ ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ದೇಹಕ್ಕೆ ಶಿಕ್ಷೆಯನ್ನು ಕೊಡ್ತೈತೆ. ಇದ ಕಾರಣ ಬರೀ ಯಾರು ಝಕಾತ್ ಕೊಡೋದಿಲ್ಲ. ಝಕಾತ್ ಬಹಳಷ್ಟು ಜನರು ಕಡಿಮೆ ಕೊಡೋದು ಪ್ರೀತಿಯ ಸೋದರಿ ಪ್ರಪಂಚದಲ್ಲಿ. ಇವತ್ತು ನಮ್ಮ ಮೌಜು ಇದೆ ತರಾವಿ ಬಗ್ಗೆ. ತರಾವಿದು ಫಜಿಲತ್ ಏನಿದೆ, ಇಡೀ ತಿಂಗಳ ನಾವು ಬರೀ 17 ರಕಾತ್ ನಮಾಜ್ ಮಾಡಿ, ಇಶಾ ನಮಾಜ್ ಮಾಡಿ ನಾವು ಹೋಗುತ್ತೇವೆ. ರಂಜಾನ್ ತಿಂಗಳಲ್ಲಿ ಬರೀ 20 ರಕಾತ್ ಎದೆಗಿಡಲಾಗಿದೆ. ತರಾವಿ ನಮಾಜನ್ನು ಮಾಡಿದರೆ ಏನು ಸಿಗುತ್ತದೆ, ಇದರಿಂದ ಎಷ್ಟು ಪುಣ್ಯ ಇದೆ ನಮಗೆ. ಆದರೆ ಇದು ನವಾಫಿಲ್ ನಮಾಜು ನಾವು ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತದೆ, ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಿ, ಈ ಪ್ರಪಂಚದಲ್ಲಿ ಜನರಿಗೆ ಸೃಷ್ಟಿ ಮಾಡುವ ಉದ್ದೇಶ ಏನೆಂದರೆ ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್, ನಾನು ನನ್ನ ಭಕ್ತಾದಿಗಳಿಗೆ ಸೇವಕರಿಗೆ ಸೃಷ್ಟಿ ಮಾಡೋದು ಉದ್ದೇಶ ಏನೆಂದರೆ ಅವರು ನನ್ನ ಪ್ರಾರ್ಥನೆಯನ್ನು ಮಾಡಬೇಕು, ನನ್ನನ್ನು ಪೂಜೆಯನ್ನು ಮಾಡಬೇಕು. ಮನುಷ್ಯರು ಜಿನ್ನಾತುಗಳು ಬರೀ ನನ್ನ ಇಬಾದತನ್ನು ಮಾಡಬೇಕು. ಅದಕ್ಕೆ ಕಾರಣ ನಾನು ಪ್ರಪಂಚದಲ್ಲಿ ಸೃಷ್ಟಿ ಮಾಡಿ ನಾನು ಕಳಿಸಿದ್ದೇನೆ. ಯಾರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಹೊಂದಿದ್ದಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಈ ಪ್ರಪಂಚದಲ್ಲಿ ಕಳಿಸೋದು ಉದ್ದೇಶ ಏನು, ಪ್ರಾರ್ಥನೆಯನ್ನು ಮಾಡಬೇಕು, ಅಲ್ಲಾಹನ ಹುಕ್ಮವನ್ನು ನಾವು ನಂಬಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ರೀತಿಯ ಸಹೋದರರೇ, ನಾವು ಬೇರೆ ಜನರ ಕೈನಲ್ಲಿ ದುಡಿಯಾಗ ಹೋಗುತ್ತೇವೆ. ನಮ್ಮ ಮಾಲೀಕಿದಾರಿ ಒಬ್ರು ಅವ್ರ ಕಡೆ ಹೋಗಿದ ನಂತರ ಅವರು ಒಂದು ದಿನಕ್ಕೆ 1,000 ರೂಪಾಯಿ ಅಂದರೆ 500 ರೂಪಾಯಿ ಪೇಮೆಂಟನ್ನು ಕೊಡ್ತಾರೆ. ಈಗ ದುಡಿಯಾಗ ಅವ್ರ ಕಡೆ ಹೋಗುತ್ತೇವೆ ಅಂದರೆ ನಮ್ಮ ಮಿಸ್ತ್ರಿ ಆಗಲಿ ನಮ್ಮ ಮಾಲೀಕ ಆಗಲಿ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಕೇಳಬೇಕು. ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಕೇಳಬೇಕು. ಏಕೆಂದರೆ ದುಡ್ಡು ಕೊಡಕ್ಕೆ ಕುಂತಿದ್ದಾರೆ, ಅವರು ವಾರಕ್ಕೊಮ್ಮೆ ತಿಂಗಳದ್ದು ಪೇಮೆಂಟನ್ನು ಕೊಡಕ್ಕೆ ಕುಂತಿದ್ದಾರೆ. ನಾವು ಏನಾದರೂ ಮಿಸ್ತ್ರಿದು ನಮ್ಮ ಮಾಲೀಕ ಹೇಳಿದ್ದು ಮಾತನ್ನು ಕೇಳಿಲ್ಲ ಅಂದರೆ ಏನಾದರೂ ಕೆಲಸಕ್ಕೆ ಇಟ್ಕೊಂತ ನಾವು ಮೊದಲಾಗೇನು ಮಾಡ್ತಾರ, ಹಾಕಿ ಹೊರಗಡೆ ಕಳಿಸ್ತಾನ, ಹೋಗಿ ನಿನ್ನಂತ ಭಾಳ ಮಂದಿ ಅದಾರ ನನ್ನ ಕೆಲಸ ಆಗಿರೋರು, ನಿನ್ನಿಲ್ಲ ಅಂದ್ರೆ ಬೇರೆಯವ್ರು ಬರ್ತಾರ ಹೋಗು. ಈ ಪ್ರಪಂಚದ ಕಾನೂನು, ಒಂದು ಮಾಲೀಕನ ಕಡೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ಸರಿಯಾಗಿ ಗುಲಾಮಿ ಮಾಡಿಲ್ಲ ಅಂದ್ರೆ ಸಿಟ್ಟಿನಿಂದ ತೆಗೆದು ಹೊರಗಡೆ ಹಾಕ್ತಾರೆ. ಆದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೇಲೆ ಕುರ್ಬಾನ್ ಹೋಗ್ಲಿ ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಉದ್ದೇಶ ನಮಗೆ ಏನಿಟ್ಟು ಸೃಷ್ಟಿ ಮಾಡಿದ್ದಾನೆ, ಇಬಾದತ್ಗಾಗಿ. ಆದರೆ ನಾವು ಸಾವಿರಾರು ನಮಾಜ್ಗಳನ್ನು ಬಿಟ್ಟಿದ್ದೇವೆ, ಸಾವಿರಾರು ಲಕ್ಷಾಂತರ ಪಾಪಗಳನ್ನು ಮಾಡಕ್ ಕುಂತಿದ್ದೇವೆ. ಅಲ್ಲಾಹನ ಮಾತು ಒಂದು ತರಹದ್ದು ನಾವು ಕೇಳಕ್ ಕುಂತಿಲ್ಲ. ಆದರೆ ಎಷ್ಟು ರಹೀಮ್ ಇದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅವರು ಸಾವಿರಾರು ಪಾಪವನ್ನು ಮಾಡಲಿ, ಆದರೆ ನನ್ನ ಬಾರ್ಗಳಲ್ಲಿ ಬಂದಿದ್ದ ನಂತರ ನಾನು 70 ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡಿದವರಿಗೆ ನಾನು ಇನ್ನೂ ಜಾಸ್ತಿ ಪ್ರೀತಿ ಮಾಡುತ್ತೇನೆ. 70 ತಾಯಿಗಿಂತ ಜಾಸ್ತಿ ನನ್ನ ಭಕ್ತಾದಿಗಳಿಗೆ ಪ್ರೀತಿ ಮಾಡುತ್ತೇನೆ. ಅವರು ಒಂದು ಹುಕ್ಮ ನಾನು ಕೇಳಿಲ್ಲ ಅಂದ್ರೆ ಆಯ್ತು, ಬರೀ ಒಂದು ಸಾರಿ ಯಾ ಅಲ್ಲಾಹ್ ಯಾ ರಬ್ಬಿ, ಯಾ ಅಲ್ಲಾಹ್ ಯಾ ರಬ್ಬಿ. ಪ್ರೀತಿಯ ಸಹೋದರಿ ಎಷ್ಟು ರಹೀಮ್ ಇದ್ದಾನೆ, ಎಷ್ಟು ಕರೀಮ್ ಇದ್ದಾನೆ. ಆದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ, ನನ್ನ ಭಕ್ತಾದಿಗಳು ನಮಾಜ್ ಬಿಟ್ಟಿದ್ದಾರೆ ಅಂತ ನಿಮ್ಮ ಮೇಲೆ ಉಸಿರಾಟ ಬಂದ್ ಮಾಡಿಲ್ಲ. ಉಸಿರಾಟ ಯಾರ್ದು ಹುಕ್ಮನಿಂದ ಬರಾಕುಂತಿದ್ದ ನಮ್ಮ ಒಳಗೆ, ಅಲ್ಲಾಹನ ಹುಕ್ಮನಿಂದ. ಅವ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಎಷ್ಟು ವರ್ಷ ನಾವು ಉಸಿರಾಟ ತಗೋಬೇಕು, ಅಷ್ಟೇ ವರ್ಷ ನಾವು ಉಸಿರಾಟವನ್ನು ತಗೋಬೇಕು. ಅವನು ಏನು ಹುಕ್ಮ ಬಂತು, ಉಸಿರಾಟ ತಗೊಳ್ಳೋದು ಬಂದ್. ಏನಾದ್ರೂ ಉಸಿರಾಟ ಯಾವಾಗ ನಮಗೆ ಬಂದ್ ಮಾಡಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದ್ರೆ ನೋಡಿ ಪ್ರೀತಿಯ ಸಹೋದರರೇ, ಆಕ್ಸಿಜನ್ ತಗೊಳ್ಳೋಕೆ ಡಾಕ್ಟರ್ಗಳು ಹಾಸ್ಪಿಟಲ್ನಲ್ಲಿ ಏನಾದ್ರೂ ನಾವು ಬೆಡ್ನಲ್ಲಿ ಅಡ್ಮಿಟ್ ಆಗಿದ್ರೆ ಬರೀ ಆಕ್ಸಿಜನ್ ಹಚ್ಚಿದ್ರೆ ಡೈಲಿ ಒಂದೊಂದು ದಿನದ್ದು ಏನೋ ಫೀಸ್ ಹಚ್ತಾರ ಅವರು. ಇಷ್ಟು ಫೀಸ್ ಇದೆ ಒಂದಿನದ್ದು ರೊಕ್ಕವನ್ನು ಬರೀ ಆಕ್ಸಿಜನ್ಗಾಗಿ.
ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ಫ್ರೀ ಆಕ್ಸಿಜನ್ ಕೊಡಕ್ ಕುಂತಿದ್ದಾನೆ. ಆದ್ರೆ 1 ರೂಪಾಯಿ ದಾನ ನಿಮ್ಮ ಕಡೆ ತಗೊಳಕ್ ಕುಂತಿಲ್ಲ. ನನ್ನ ಭಕ್ತಾದಿಗಳು ಆದ್ರೆ ನಿಮ್ಮ ಮೇಲೆ ರೋಜಿ ರೋಟಿ ಬಂದ್ ಮಾಡಿಲ್ಲ, ಆದ್ರೆ ನಿಮ್ಗೆ ಊಟದಿಂದ ದೂರ ಇಟ್ಟಿಲ್ಲ. ಎಲ್ಲಾ ತರದ್ ನೇಮತ್ ಕೊಡಕ್ ಕುಂತಿದ್ದಾನೆ. ಕಾರಣ ಯಾಕೆ? 70 ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡಕ್ ಕುಂತಿದ್ದಾನೆ. ಇವತ್ತಿಲ್ಲ ಅಂದ್ರೆ ನಾಳೆ ಬಂದೇ ಬರುತ್ತಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಬಂದು ನನ್ನ ಕಡೆ ಕ್ಷಮೆ ಕೇಳುತ್ತಾರೆ, ತೋಬಾ ಮಾಡೇ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾಳು ರಹೀಮ್ ಇದ್ದಾನೆ ಅಂತೂ ನಾವು ಅತಿ ಜಾಸ್ತಿ ಸಾವು ಬರೋ ತನಕ ನಾವು ನಮಾಜನ್ನು ಬಿಟ್ಟು ದೂರ ಇರಬಾರ್ದು. ಇಲ್ಲಪ್ಪ ಅಲ್ಲಾಹ್ ರಹೀಮ್ ಇದ್ದಾನೆ, ಕರೀಮ್ ಇದ್ದಾನೆ ಅಂತೂ ನಾವು ದೂರ ಇಡೋದು ಪ್ರಾರ್ಥನೆ ಮಾಡಬಾರ್ದು. ಎಷ್ಟರ ಲೋಗ ಆಗ್ಲಿ ಅಲ್ಲಾಹ್ ರಹೀಮ್ ಇದ್ದಾನಪ್ಪ, ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಲೇಬೇಕು, ಅಲ್ಲಾಹನ ಬಾರ್ಗನಲ್ಲಿ ಉತ್ತರ ಕೊಡಲೇಬೇಕು. ಅಲ್ಲಿ ಹೋಗೋದು ಮುಂಚೆನೆ ನಾವು ಸ್ವಲ್ಪ ನಮಾಜ್ ಮಾಡಿ ಹೋಗೋದು ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಇವತ್ತು ನಾವು ಏನ್ ಕೇಳಿದ್ವಿ? ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್. ಉದ್ದೇಶ ಏನು? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡುವುದು. ಪ್ರಪಂಚದಲ್ಲಿ ದುಡಿಬೇಕು, ಅಲ್ಹಮ್ದುಲಿಲ್ಲಾ, ತಿನ್ಬೇಕು, ಆರಾಮ್ ಮಾಡಬೇಕು, ಹೆಂಡತಿ ಮಕ್ಕಳ ಜೊತೆ ಇರಬೇಕು. ಆದ್ರೆ ಉದ್ದೇಶ ಏನು? ಇಬಾದತ್ ನಮಾಜ್. ಮುಕದ್ದವಾಸ ರಂಜಾನ್ ಮನು ಸಿಕ್ಕಿದೆ, ಈ ಮುಕದ್ದಸವಾದ ತಿಂಗಳ ನಮಗೆ ಸಿಕ್ಕಿದೆ. ಆದ್ರೆ ಪ್ರೀತಿಯ ಸಹೋದರರೇ, 11 ತಿಂಗಳಲ್ಲಿ ಈ ತಿಂಗಳಲ್ಲಿ ಯಾರಿಗೆ ನಮಗೆ ಪುಣ್ಯ ಸಿಗುತ್ತದೆ? 11 ತಿಂಗಳಲ್ಲಿ ಯಾವುದೇ ತರಹದ ಆ ರೀತಿ ನಮಗೆ ಪುಣ್ಯ ಸಿಗುವುದಿಲ್ಲ. ಒಂದು ಫರ್ಜ ನಮಾಜ್ ಅನ್ನು ಮಾಡ್ರಿ, 70 ನಮಾಜ್ ಮಾಡಿದಷ್ಟು ಪುಣ್ಯ ಇಲ್ಲಿ ರಂಜಾನ್ ತಿಂಗಳಲ್ಲಿ ಸಿಗಾಕುಂತಿದೆ. 1 ರೂಪಾಯಿ ದಾನ ಮಾಡ್ರಿ, 10 ರೂಪಾಯಿ ದಾನ ಮಾಡಿದಷ್ಟು ನಿಮಗೆ ಪುಣ್ಯ ಅವನು ಸಿಗಾಕುಂತಿದೆ. ಎಷ್ಟೋ ಜನರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ರಿ, ಎಷ್ಟೋ ಜನರು ಊಟ ಮಾಡಿದ್ರು, ಅಲ್ಲಿಂದ ಡಬಲ್ ಪುಣ್ಯ ನಿಮಗೆ ಸಿಗಾಕುಂತಿದೆ. ಎಂತಾದ್ರು ರಂಜಾನ್, ಇಂಥದ್ದು ಮುಕದ್ದಸವಾದ ರಂಜಾನ್ ನಮಗೆ ಸಿಕ್ಕಿದೆ. ಪ್ರೀತಿಯ ಸಹೋದರರೇ, ಅಫ್ಸೋಸಿನ ಮಾತು, 20 ದಿನ ಕಳಿತು ರಂಜಾನಿನ. ಹೇಗೆ ರಂಜಾನ್ ನಮ್ಮಿಂದ ದೂರ ಆಗುತ್ತೆ ಅನ್ನೋದು ಹೇಳಕ್ ಬರಕುಂತಿಲ್ಲ. ಹೇಗೆ 20 ದಿನ ಕಳೆಯುತ್ತಪ್ಪ? ಮೊದಲಿಗಿನ ಜನರು ರೋಜಾ ಇಟ್ಟಿದ್ದ ನಂತರ ಬರೀ ಟೈಮ್ ನೋಡ್ತಿದ್ರು. ಯಾಕೆ ಟೈಮ್ ಜಲ್ದಿ ಹೋಗಾಕುಂತಿಲ್ಲ? ಆ ಜನರು ಟೈಮ್ಕ್ಕಿಂತ ಜಾಸ್ತಿ ಅಲ್ಲಾಹನ ಪ್ರಾರ್ಥನೆ ಜಾಸ್ತಿ ಮಾಡ್ತಿದ್ರು, ಅಲ್ಲಾಹನ ಭಯ, ಅಲ್ಲಾಹನ ಹೆದರಿಕೆ ಜಾಸ್ತಿ ಇಟ್ಕೊಂತಿದ್ರು, ಬರೀ ಅಲ್ಲಾಹನ ಜಿಕ್ರ್ ಮಾಡ್ತಿದ್ರು. ರಂಜಾನ್ ಬಂದಿದೆ, ಸುಬ್ಹಾನ್ ಅಲ್ಲಾ, ರಂಜಾನ್ ಬಂದಿದೆ, ಅಲ್ಹಮ್ದುಲಿಲ್ಲಾ, ಅಸಾನ್ ಕೊಡ್ತು, ಎಲ್ಲ ಕೆಲಸ ಬಿಟ್ಟು ಮತ್ತೆ ಮಸೀದ್ನಲ್ಲಿ ಬರ್ತಿದ್ರು. ಅಷ್ಟು ರಂಜಾನ್ ಅಂದ್ರೆ ಜಾಸ್ತಿ ಭಯ ಇತ್ತು, ಪ್ರೀತಿ ಇತ್ತು, ಪ್ರೇಮ ಇತ್ತು ರಂಜಾನಿನಿಂದ. ಇವತ್ತು ನಮ್ಮ ಒಳಗೆ ಪ್ರೀತಿ ಅನ್ನೋದಿಲ್ಲ. ಪ್ರೀತಿಯ ಸಹೋದರರಿಗೆ, ಅದೇ ಮಜಾ ಹೇಗೆ 11 ತಿಂಗಳ ನಾವು ಇರ್ತಿದ್ವಿ, ಆ ರೀತಿ ನಮ್ಮ ಜೀವನ ಕಳೀತು. ರಂಜಾನ್ ಇದಕ್ಕೆ ಬರುತ್ತದೆ. 11 ತಿಂಗಳ ನಿಮ್ ಭಯ ಇದ್ದಿದ್ದಿಲ್ಲ. 11 ತಿಂಗಳ ದೇವನ ಕಾಟ ಇತ್ತು, ದೇವನ ಭಯ ಆಯ್ತು. ಈ ತಿಂಗಳಲ್ಲಿ ದೇವ ಅನ್ನೋದು ಏನೇ ಇಲ್ಲ, ವಸ್ತುನೇ ಇಲ್ಲ. ದೇವ ಅನ್ನೋದು ಬರೀ ಹೆಸರು ಅಷ್ಟೇ ಉಳಿದಿದೆ, ದೇವ ಅನ್ನೋದು, ಆದ್ರೆ ದೇವ ನಮ್ಮ ಕಡೆ ಇಲ್ಲ. ಪ್ರೀತಿಯ ಸಹೋದರರೇ, ರಂಜಾನ್ 20 ದಿನ ನಮ್ಮಿಂದ ದೂರ ಆಯ್ತು, ಕಳೀತು, ಹೋತು. ಮೊದಲೇ 10 ದಿನ ರಹಮತಿನ ದಿನ ಆಯ್ತು. ಮೊದಲನೇ ಅಶ್ರಾ ಅಂತ ಹೇಳ್ತಾರೆ. 3 ಅಶ್ರಾ ಇದೆ. 30 ದಿನದಲ್ಲಿ 3 ಭಾಗ ಮಾಡೋಣ. ಮೊದಲೇ ಅಶ್ರಾ ರಹಮತ್, ಎರಡನೇ ಅಶ್ರಾ ಮಗ್ಫಿರತ್. ಇವತ್ತು ಮಗ್ಫಿರತ್ನ ಕೊನೆಯ ದಿನ ಇವತ್ತು ಮಗ್ಫಿರತಿನ 20 ದಿನ 10ನೇ ರೋಜನಿಂದ 20ನೇ ರೋಜ ತನಕ ಏನಿದೆ? ಮಗ್ಫಿರತಿನ ದಿನ. ಈ ಆಗಿದ ನಂತರ 21ನಿಂದ 30 ತನಕ ಏನಿದೆ? ಬಕ್ಷಿಶ್ ಮಾಡುವ ದಿನ. ಇವತ್ತು ಮಗ್ಫಿರತಿನ ಕೊನೆಯ ದಿನ ಇದೆ. 10 ದಿನ ರಹಮತ್ತುಗೊಳ್ಳಬೇಕಾಗಿತ್ತು. ಎಷ್ಟೋ ಜನರು ಅಲ್ಲಾಹ್ ಅಕ್ಬರ್, ನಾನು ಹದೀಸ್ ಮುಬಾರಕ ಹೇಳಿದ್ಯಾ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೆಂಬರ್ ಮೇಲೆ ಕಾಲುವನ್ನು ಹೆಜ್ಜೆವನ್ನು ಇಡಾಕ್ ಕುಂತಿದ್ರು, ಆಮೀನ್ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಆಮೀನ್ ಅಂತ ಹೇಳಿದ್ರು. ಮತ್ತು 2ನೇ ಹೆಜ್ಜೆ ಮೇಲೆ ಇಟ್ಟರು, ಆಮೀನ್ ಅಂತ ಹೇಳಿದ್ರು. ಮತ್ತು 3ನೇ ಹೆಜ್ಜೆ ಮೇಲೆ ಇಟ್ಟರು, ಆಮೀನ್ ಅಂತ ಹೇಳಿದ್ರು. ಎಲ್ಲರೂ ಸಹಾಬಾ ಕರಾಮರು ವಿಚಿತ್ರ ಆದ್ರು. ಯಾ ರಸೂಲಲ್ಲಾಹ್, ಇಷ್ಟು ವರ್ಷ ನಾವು ನಿಮ್ಗೆ ಮೆಂಬರ್ ಮೇಲೆ ಹತ್ತಿದ ನಂತರ, ಕಾಲುವನ್ನು ಇಟ್ಟಿದ ನಂತರ ಆಮೀನ್ ಅಂತ ಅಕ್ಷರನ ಯಾವತ್ತು ನಿಮ್ಮ ನ್ಯಾಲ್ಗಿಂದ ಕೇಳಿಲ್ಲ ಯಾ ರಸೂಲಲ್ಲಾಹ್. ಇವತ್ತು ನೀವು ಮೆಂಬರ್ ಮೇಲೆ ಆಮೀನ್ ಅಂತ ಹೇಳಿದ್ದೀರಾ ಯಾ ರಸೂಲಲ್ಲಾಹ್. ನೀವು ಆಮೀನ್ ಹೇಳೋದ ಕಾರಣ ಏಕೆ ಯಾ ರಸೂಲಲ್ಲಾಹ್? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಐ ಸಹಾಬಿ ರಸೂಲ್, ಐ ನನ್ನ ಜನರು, ನನ್ನ ಕಡೆ ಜಿಬ್ರಾಯಿಲ್ ಅವರು ಬಂದಿದ್ರು. ಯಾರು? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಬಂದಿದ್ರು. ಏನ್ ಹೇಳಿದ್ರು? ದುವಾವನ್ನು ಮಾಡಿದ್ರು. ನನ್ನ ಕಡೆ ಬಂದು ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದು ದುವಾವನ್ನು ಮಾಡಿದ್ರು. ಯಾ ರಸೂಲಲ್ಲಾಹ್, ಏನಂತ ದುವಾ ಮಾಡಿದ್ರು ಯಾ ರಸೂಲಲ್ಲಾಹ್? ಮೊದಲೇ ದುವಾ ನೋಡ್ರಿ ಪ್ರೀತಿಯ ಸಹೋದರರೇ, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ದುವಾ ಮಾಡಿದ್ರು. ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಶರ್ಮನಾಸ್ ಆಗಲಿ, ತಬಾ ಹೋ ಜಾಯೆ, ಬರ್ಬಾದ್ ಹೋ ಜಾಯೆ ಓ ಶಖ್ಸ್. ಯಾವ ವ್ಯಕ್ತಿ ಶರ್ಮನಾಸ್ ಆಗಲಿ ಯಾ ರಸೂಲಲ್ಲಾಹ್? ಆ ವ್ಯಕ್ತಿ ಶರ್ಮನಾಸ್ ಆಗಲಿ. ಆ ವ್ಯಕ್ತಿಗೆ ರಂಜಾನ್ ತಿಂಗಳ ಮನು ಸಿಕ್ಕಿದೆ,
ಆದರೆ ರಂಜಾನ್ ತಿಂಗಳಲ್ಲಿ ಏನು ಲಾಭ ತಗೋಬೇಕಾಗಿತ್ತು, ಏನು ಬರ್ಕತ್ವನ್ನು ತಗೋಬೇಕಾಗಿತ್ತು, ಆ ಬರ್ಕತ್ವನ್ನು ಪಡ್ಕೊಂಡಿಲ್ಲ ಅಂಥದ್ದು ವ್ಯಕ್ತಿ ಸರ್ವನಾಶವನ್ನು ಆಗಲಿ. ಜಿಬ್ರಾಯಿಲ್ ಅಲೈಹಿಸ್ಸಲಾಂ ದುವಾವನ್ನು ಮಾಡಕೊಂತಿದ್ರು. ಅವ್ರು ಹೇಗೆ ದುವಾ ಮಾಡಬೇಕಾಗಿತ್ತು, ನಾನು ಆಮೀನ್ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹು ಅಕ್ಬರ್, ಎಷ್ಟು ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ. ಇಡೀ ಪ್ರಪಂಚದ ನಬಿ ಆಮೀನ್ ಅಂತ ಹೇಳಿದ್ದಾರೆ. ಅವ್ರದ್ದು ನ್ಯಾಯದಿಂದ ಬಂದಿರುವ ದುವಾ ಯಾವತ್ತೂ ರದ್ದಾಗಿಲ್ಲ, ಯಾವತ್ತೂ ಹಠವನ್ನಾಗಿಲ್ಲ, ಮೊದಲಿಗೆ ಕಬೂಲಾಗಿದೆ. ಅಲ್ಲಾಹು ಅಕ್ಬರ್. ಎಷ್ಟೋ ಜನರು ಇವತ್ತು ಹೇಳೋದಕ್ಕೆ ನಾಚಿಕೆ ಬರುತ್ತದೆ. ನಾವು ಗ್ರ್ಯಾಂಡ್ ಹೇಳುತ್ತೇವೆ, ನಾವು ಅಪ್ಪ ನಮ್ಮಂತಾರೆ ಯಾರಿಲ್ಲ, ರಂಜಾನ್ ತಿಂಗಳ ಬಂದಿದೆ, ಆದ್ರೆ ಹುಜೂರಿನ ದುವಾ ಏನಿದೆ, ಇಂಥ ಜನರು ಸರ್ವನಾಶ ಆಗಲಿ, ಎಂಥ ಜನರು ರಂಜಾನ್ ತಿಂಗಳ ಸಿಕ್ಕಿದೆ, ರಂಜಾನ್ ತಿಂಗಳಲ್ಲಿ ಸರಿಯಾಗಿ ನಮಾಜ್ ಮಾಡಕ್ ಕುಂತಿಲ್ಲ, ಸರಿಯಾಗಿ ಇಬಾದತ್ ಮಾಡಕ್ ಕುಂತಿಲ್ಲ, ಅಲ್ಲಾಹನ ಹುಕ್ಮಿನ ಪಾಲನೆ ಮಾಡಕ್ ಕುಂತಿಲ್ಲ, ಅಂಥದ್ದು ವ್ಯಕ್ತಿ ಸರ್ವನಾಶ ಆಗಲಿ. ಹುಜೂರ್ ಏನ್ ಹೇಳಿದ್ರು, ಆಮೀನ್ ಅಂತ ಹೇಳಿದ್ರು, ಆಮೀನ್ ಅಂತ ಹೇಳಿದ್ರು. ಪ್ರೀತಿಯ ಸಹೋದರರೇ, ರಂಜಾನ್ ತಿಂಗಳಲ್ಲಿ ಸಿಕ್ಕಿದ್ದು, ರಂಜಾನ್ ನಲ್ಲಿ ನಾವು ಸರಿಯಾಗಿ ನಮಾಜ್ ಮಾಡಿಲ್ಲ. ರಂಜಾನ್ ತಿಂಗಳ ಹೋಗಿದ ನಂತರ ಅವಾಗ ಚಾಲು ಆಗುತ್ತಿದೆ ಕಟ್ಟ ಚುಟು ಎಲ್ಲರಿಗೆ ಏನಂತ, ಆ ತೊಂದರೆ ಬಂತು, ಈ ತೊಂದರೆ ಬಂತು, ಹಂಗಾಯ್ತು ಹಿಂಗಾಯ್ತು ಆಗೋದು ಸಮಯದಲ್ಲಿ ಏನು ಮಾಡಿಲ್ಲ. ರಂಜಾನ್ ತಿಂಗಳ ಕಳೀತು, ಮತ್ತು ಎಷ್ಟು ಕಷ್ಟ ಬರಂಗಿಲ್ಲ ಅಂದ್ರೆ ಮತ್ತೆ ಏನು ಬರಬೇಕು ಮನೆ ಒಳಗೆ. ಪ್ರೀತಿಯ ಸಹೋದರರೇ, ಈ ತಿಂಗಳಲ್ಲಿ 11 ತಿಂಗಳ ಬಗ್ಗೆ ನಾವು ದುವಾ ಮಾಡಬೇಕಾಗಿತ್ತು. ಯಾ ಅಲ್ಲಾಹ್, ಈ ತಿಂಗಳಲ್ಲಿ ಯಾವುದೇ ತರಹದ ಮನೆ ಒಳಗೆ ಕಷ್ಟ ಬರಂಗಿಲ್ಲ, ತೊಂದರೆ ಬರಂಗಿಲ್ಲ, ಎಲ್ಲ ನೋವುಗಳು ದೂರ ಆಗ್ತಾವಂತ. ಯಾ ಅಲ್ಲಾಹ್, ಈ ತಿಂಗಳ ಬರ್ಕತ್ತಿನ ತಿಂಗಳ ಇದೆ. ಯಾ ಅಲ್ಲಾಹ್, ಈ ತಿಂಗಳ ಕಳೆದಿದ ನಂತರ ದೇವನ ಕಾಟ ಶುರು ಆಗುತ್ತದೆ, ಜನರಿನ ಕಾಟ ಶುರು ಆಗುತ್ತದೆ. ಎಷ್ಟೋ ಜನರು ಜಾದು ಮಂತ್ರ ಮಾಡುತ್ತಾರೆ, ಎಷ್ಟೋ ಜನ ನಮ್ಮ ಹೆಸರಿನ ನಿಂಬೆ ಹಣ್ಣು ಒಗಿತಾರೆ. ಯಾ ಅಲ್ಲಾಹ್, ಈ ತಿಂಗಳಲ್ಲಿ ನಿನ್ನ ಮಾರ್ಗನಲ್ಲಿ ಕೈ ಬಿಚ್ಚು ಮನಸ್ಸಿನ ದುವಾ ಮಾಡಕೊಂತಿದ್ದೀನಿ. ಯಾ ಅಲ್ಲಾಹ್, ಈ ತಿಂಗಳಲ್ಲಿ ಎಷ್ಟು ಸಂತೋಷ ನಮ್ಮ ಮನೆ ಒಳಗೆ ಕೊಟ್ಟಿದೆಯಾ ಅಲ್ಲ, ಎಷ್ಟು ನಮ್ಮ ಮನೆ ಒಳಗೆ ಶಾಂತಿ ಕೊಟ್ಟಿದೆಯಾ ಅಲ್ಲ. 11 ತಿಂಗಳ ಅದೇ ರೀತಿ ನಮ್ಮ ಮನೆ ಒಳಗೆ ಶಾಂತಿ ಪ್ರೀತಿ ಕೊಡು ಯಾ ಅಲ್ಲಾಹ್. ದುವಾ ಮಾಡಬೇಕಾಗಿತ್ತು ನಾವು ರಂಜಾನ್ ತಿಂಗಳಲ್ಲಿ, ನಾವು ದುವಾ ಮಾಡಿಲ್ಲ ಈ ತಿಂಗಳಲ್ಲಿ. ಪ್ರೀತಿಯ ಸಹೋದರರೇ, ಅಲ್ಲಾಹನ್ ಕಡೆ ಕೇಳೋದು ತಿಂಗಳ ಇದು, ಅಲ್ಲಾಹನ್ ಕಡೆ ಬಡ್ಕೊಳ್ಳೋದು ತಿಂಗಳ ಇದು, ಅಲ್ಲಾಹನ್ ಕಡೆ ನಾವು ಅತಿ ಅಳದು ಕೇಳೋದು ತಿಂಗಳ ಇದು. ನಾವು ಏನ್ ಮಾಡಿಬಿಟ್ಟಿದ್ದೀವಿ, ರಂಜಾನ ನೋಡೋಣಂತಗೋ, ರಂಜಾನ ಆಯ್ತಗೋ ಮಾಡೋರು ಮಾಡ್ತಿರ್ತಾರ, ಬರೀ ಅವ್ರಿಗೆ ಫರ್ಜ್ ಆಗಿಲ್ಲ. ಪ್ರೀತಿಯ ಸಹೋದರರೇ, ರಂಜಾನಿನ ರೋಜಾ ಎಲ್ಲ ಜನರ ಮೇಲೆ ಫರ್ಜ್ ಆಗಿದೆ, ರಂಜಾನಿನ ನಮಾಜು ಎಲ್ಲ ಜನರ ಮೇಲೆ ಫರ್ಜ್ ಆಗಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ಆಮೀನ್ ಅಂತ ಹೇಳಿದ್ರು. ಮೊದಲನೇ ದುವಾ. ಎರಡನೇ ದುವಾ ನೋಡ್ರಿ, ಯಾ ರಸೂಲಲ್ಲಾಹ್, ಎರಡನೇ ಸಂದರ್ಭದಲ್ಲಿ ನೀವು ಆಮೀನ್ ಅಂತ ಹೇಳಿದ್ರಿ, ಹೇಳುದು ಕಾರಣ ಯಾಕೆ ಯಾ ರಸೂಲಲ್ಲಾಹ್, ಕಾರಣ ಏಕೆ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ, ಆ ಜನರು ಸರ್ವನಾಶ ಆಗಲಿ, ಆ ಜನರು ಶರ್ವನಾಶ ಆಗಲಿ. ಯಾವುದು ಜನರು ಯಾ ರಸೂಲಲ್ಲಾಹ್, ಯಾವುದು ಜನರು ಯಾ ರಸೂಲಲ್ಲಾಹ್? ತಾಯಿ ತಂದೆ ಇದ್ದಾರೆ, ಮುದುಕರಾಗಿದ್ದಾರೆ, ಆ ತಾಯಿ ತಂದೆಗೆ ಸರಿಯಾಗಿ ಗೌರವ ಮರ್ಯಾದೆ ಕೊಡಾಕುಂತಿಲ್ಲ, ಆ ತನ್ನ ತಾಯಿ ತಂದೆಯಿಂದ ಆ ಮಕ್ಕಳು ಸ್ವರ್ಗ ಹೋಗಾಕುಂತಿಲ್ಲ, ಅಂಥದ್ದು ಮಕ್ಕಳು ಶರ್ವನಾಶ ಆಗಲಿ, ಅಂಥದ್ದು ಮಕ್ಕಳು ಶರ್ವನಾಶ ಆಗಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು, ಆಮೀನ್ ಆಮೀನ್ ಅಂತ ಹೇಳಿದ್ರು. ಪ್ರೀತಿಯ ಸಹೋದರರೇ, ತಾಯಿ ತಂದೆ ಸಿಕ್ಕಿದ್ದಾರೆ, ಸ್ವಲ್ಪ ಒಂದು ದೃಷ್ಟಿ ತಾಯಿ ತಂದೆ ಕಡೆ ಹಾಕಬೇಕು. ಮೊದಲೇ ದುವಾನಲ್ಲಿ ಅಫ್ಸೋಸ್ ಬರಾಕುಂತಿದ್ದೆ, ಆ ಜನರು ಶರ್ವನಾಶ ಆಗಲಿ, ರಂಜಾನ್ ತಿಂಗಳ ಸಿಕ್ಕಿದೆ, ಸರಿಯಾಗಿ ಗೌರವ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟಿಲ್ಲ, ರಂಜಾನ್ ತಿಂಗಳಲ್ಲಿ ನಮಾಜ್ ಮಾಡಿಲ್ಲ. ಪ್ರೀತಿಯ ಸಹೋದರರೇ, ನನ್ನ ಮೋಜು ಇತ್ತು ತರಾವಿ ಬಗ್ಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ರಂಜಾನ್ ನನ್ನ ಉಮ್ಮತಿನ ತಿಂಗಳ ಅಂತ ಹೇಳ್ತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಂತ, ರಂಜಾನ್ ನನ್ನ ಉಮ್ಮತಿನ ತಿಂಗಳ, ಉಮ್ಮತಿನ ತಿಂಗಳ. ನಾವು ಯಾರು, ಎಲ್ಲರೂ ಮೈ ತೇರಾ ಉಮ್ಮತಿ, ये मेरी खुश किस्मती मैं तेरा उम्मती, ये मेरी खुश किस्मती मैं तेरा उम्मती, उम्मती तेरी किस्मत पे लाखों ಸಲಾಮ್. ನಾವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತಿನ ಜನರು. ಪ್ರೀತಿಯ ಸಹೋದರರೇ, ಹುಜೂರ್ಗೆ ಪ್ರೀತಿ ಮಾಡುವ ಜನರು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು, ರಂಜಾನ್ ತಿಂಗಳ ಏನಿದೆ ನನ್ನ ಉಮ್ಮತಿನ ತಿಂಗಳ ಇದೆ. ಅರ್ಥ ಏನಂದರೆ, ಬುಜುರ್ಗ ಇಸ್ಲಾಂ ಹೇಳಿದ್ದಾರೆ ಇದರ ಅರ್ಥ, ರಂಜಾನ್ ತಿಂಗಳ ಉಮ್ಮತಿನ ತಿಂಗಳ ಅಂದರೆ ಈ ತಿಂಗಳಲ್ಲಿ ಅಲ್ಲಾಹನ ಭಕ್ತಾದಿಗಳು, ಅಲ್ಲಾಹನ ಸೇವಕರು ಇನ್ನಿದ್ದಾರೆ. ಇಡೀ ತಿಂಗಳ ಬರೀ ಅಲ್ಲಾಹನಿಗಾಗಿ ನಮಾಜನ್ನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಇಡೀ ತಿಂಗಳ ಉಪವಾಸ ಇನ್ನು ಪಡೆ ಅಲ್ಲಾಹನ ಜಿಕ್ರವನ್ನು ಮಾಡಬೇಕು. ಇದು ಉಮ್ಮತಿನ ತಿಂಗಳ ಅಂತ ಹೇಳಿದ್ದಾರೆ ಈ ತಿಂಗಳಲ್ಲಿ. ಮತ್ತು ಈ ತಿಂಗಳಲ್ಲಿ ಅತಿ ಜಾಸ್ತಿ ನಾವು ಪ್ರೀತಿ ಏನು ಮಾಡ್ತೇವೆ, ಜಾಸ್ತಿ ರಕಾತ್, ಜಾಸ್ತಿ ನಮಾಜ್, ತರಾವಿ ನಮಾಜ್ 20 ರಕಾತ್ ನಮಾಜ್ ಇರುತ್ತದೆ, 20 ರಕಾತ್ ಇರುತ್ತದೆ. ಅಲ್ಲಾಹು ಅಕ್ಬರ್. ತರಾವಿ ಬಗ್ಗೆ ಬಂದಿದೆ ಇಲ್ಲಿ ತನಕ. ತರಾವಿ ಯಾವ ರೀತಿ ಮಾಡಬೇಕು, ತರಾವಿ ಯಾವ ರೀತಿ ಓದಬೇಕು, ಒಂದು ರೀತಿ ನೋಡ್ರಿ ಪ್ರೀತಿಯ ಸಹೋದರೇ. ತರಾವಿ ಒಳಗೆ ಕುರಾನ್ ನಾವು ಓದುತ್ತೇವೆ, ಕುರಾನ್ ಶರೀಫ್ ಇಲ್ಲಿ ನಮ್ಮ ಬೆನ್ಕೊಂಡ, ಆದರೆ ಸೂರತೆ ತರಾವಿ ಅಂತ ನಡೆಯಾಕುಂತಿದೆ. ಒಂದೊಂದು ಮಸೀದಿ ಒಳಗೆ ಪೂರ್ತಿ ಕುರಾನ್ ಓದುತ್ತಾರೆ, ಪೂರ್ತಿ ಕುರಾನ್. ಇಲ್ಲಿ ಕರ್ನಾಟಕದಲ್ಲಿ ಒಂದೊಂದು ಪೂರ್ತಿ ಕುರಾನ್ ಓದ್ತಾರೆ. ಅಲ್ಹಮ್ದುಲಿಲ್ಲಾಹ್, ಬೇರೆ ಬೇರೆ ರೀತಿ ಒಂದೊಂದು ಮಸೀದಿ ಒಳಗೆ 10 ದಿನಕ್ಕೊಮ್ಮೆ ಒಂದು ಕುರಾನ್ ಮುಕ್ತಾಯ ಮಾಡ್ತಾರ. ಆದ್ರೆ ನೋಡ್ರಿ, ಒಂದು ಕುರಾನ್ 10 ದಿನದಲ್ಲಿ ಮುಕ್ತಾಯ ಮಾಡ್ತಾರ ಅಂದ್ರೆ ಅದು ಎಷ್ಟು ತಾಸು ಅವ್ರು ನಮಾಜ್ ಮಾಡಿರಬಹುದು. ಇಶಾ ನಮಾಜ್, ತರಾವಿ ನಮಾಜ್. ಯುಪಿನಲ್ಲಿ 8 ದಿನಕ್ಕೊಮ್ಮೆ, 10 ದಿನಕ್ಕೊಮ್ಮೆ, ಇಲ್ಲಾಂದ್ರೆ 20 ದಿನಕ್ಕೊಮ್ಮೆ ಕುರಾನ್ ಮುಕ್ತಾಯ ಮಾಡ್ತಾರ. ತಿಂಗಳಲ್ಲಿ 3 ಕುರಾನ್ ಮುಕ್ತಾಯ ಆಗ್ತೈತಿ.
3 ಕುರಾನ್ ಜನರು ಕೇಳ್ತಾರ. ಹಿಂದೂ ನಮಾಜ್ನ ನಿಂತು 3 ಕುರಾನ್ ಕೇಳೋ ಪ್ರಯತ್ನ ಮಾಡ್ತಾರ. 10 ದಿನ ಒಂದು ಹಾಫಿಜ್ ಸಾಬ್, ಇನ್ನೊಂದು 10 ದಿನ ಮತ್ತೆ ಬ್ಯಾರೆ ಹಾಫಿಜ್ ಸಾಬ್. ಇಲ್ಲಿ ನಮ್ಮ ಒಳಗೆ ಅಂಗಡಿ ಒಳಗೆ ಆಯ್ತು, ಬೆಡ್ ಒಳಗೆ ಆಯ್ತು, ಫೋನ್ ಹಿಡ್ಕೊಂಡು ಕುಂದ್ರೋದಕ್ಕೆ ಬಹಳಷ್ಟು ಸಮಯ ಇದೆ. ಪಬ್ಜಿ ಆಡೋದಕ್ಕೆ ತಾಸು ಗಂಟ್ಲೆ ನಾವು ಬಳಸ್ತೀವಿ. ನಮಾಜ್ನಲ್ಲಿ ಮಸ್ಜಿದ್ನಲ್ಲಿ ಕುಂದರೆಪ್ಪ ಒಂದು 10-15 ನಿಮಿಷ ತೆಗಿ ಜಾಸ್ತಿ ಅಂದ್ರೆ ನಮ್ಗೆ ಅಜ್ಜಿ ಅಜ್ಜ ನೆನಪು ಬರ್ತಾರ. ಅಂತ ಪರಿಸ್ಥಿತಿ ನಮ್ದು. ಪಬ್ಜಿಯಲ್ಲಿ ಟೈಮ್ ಜಾಸ್ತಿ ಬೇಕು, ಮನೆಯೊಳಗೆ ಕುಂದಿರೋದಕ್ಕೆ ಟೈಮ್ ಜಾಸ್ತಿ ಬೇಕು. ಈ ಮನೆಯಲ್ಲಿ ಕುಂದಿರೋದಕ್ಕೆ ಬೇಸರ ಆಗುತ್ತದೆ, ಬೇಜಾರಾಗುತ್ತದೆ, ಮೊದಲಿಗೆ ನಾನು ಬಿಟ್ಟು ಹೋಗ್ಬೇಕು. ಇದು ನಮ್ಮ ತಪ್ಪಿಲ್ಲ ಪ್ರೀತಿಯ ಸೋದರರೇ. ನಾವು ಆ ರೀತಿ ಈ ಹೃದಯಗೆ ಹುಟ್ಟಿಸಿ ಬಿಟ್ಟಿದ್ದೀವಿ, ಈ ಹೃದಯಗೆ ರೂಢಿ ಕೊಟ್ಟು ಬಿಟ್ಟಿದ್ದೀವಿ. ನಾವು ಹೇಗೆ ನಾವು ಮಸೀದ್ನ ಓಡ್ತಿದ್ವಿ, ಅದೇ ರಂಜಾನ್ ತಿಂಗಳು ಓಡೋದು ನಾವು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನಮಗೆ ಪ್ರಾಕ್ಟೀಸ್ ಆಗುತ್ತಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದ್ ಬಗ್ಗೆ ಹೇಳ್ತಾರೆ, ನೀವು ಸ್ವರ್ಗದ ತೋಟ ಕಡೆಯಿಂದ ಹೋಗೋದು ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರೆ ತಿನ್ನು ಹೋಗೋದು ಪ್ರಯತ್ನ ಮಾಡ್ರಿ. ಸ್ವರ್ಗ ತೋಟನಿಂದ ಹೋಗೋದು ಸಂದರ್ಭದಲ್ಲಿ ಸ್ವಲ್ಪ ತಿಂದು ಹೋಗೋದು ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಸಹಾಬಾಕರಂ ಕೇಳಿದ್ರು, ಯಾ ರಸೂಲುಲ್ಲಾಹ್, ಸ್ವರ್ಗದ ತೋಟನಲ್ಲಿ ಹೋಗೋದು, ಸ್ವರ್ಗದ ತೋಟ ಸಮೀಪ ಹೋಗೋ ಸಂದರ್ಭದಲ್ಲಿ ಏನು ತಿನ್ಬೇಕು ಯಾ ರಸೂಲುಲ್ಲಾಹ್? ನಾವು ಸ್ವರ್ಗದ ತೋಟದಲ್ಲಿ ಯಾವಾಗ ಹೋಗುತ್ತೇವೆ ಯಾ ರಸೂಲುಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಸ್ವರ್ಗದ ತೋಟ ಅಂದರೆ ಪ್ರಪಂಚದಲ್ಲಿ ಮಸಜೀದ್ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಮಸಜೀದ್ ಅಂತ ಹೇಳಿದ್ದಾರೆ. ಈಗ ಯಾವುದೇ ಹೊಲದಲ್ಲಿ ತೋಟಲ್ಲಿ ಹೋಗಿದ ನಂತರ ಎಷ್ಟು ಶಾಂತಿ ಸಿಗ್ತೈತಿ, ಒಂದು ನೆಮ್ಮದಿ ಬರ್ತೈತಿ. ಇಲ್ಲಪ್ಪ ನಾನು ಎಲ್ಲದೀನಿ, ತೋಟ ಒಳಗೆದೀನಿ. ಆಶಿಕಾನೆ ರಸೂಲ್, ಮುಹಿಬ್ಬೆ ರಸೂಲ್, ಹುಜೂರ್ಗೆ ಪ್ರೀತಿ ಮಾಡೋರು, ಹುಜೂರಿನ ಫರ್ಮಾನ್ ಕೇಳೋರು ಆ ಪ್ರಪಂಚ ತೋಟ ಒಳಗೆ ಹೋಗಿದ್ದ ನಂತರ ಶಾಂತಿ ತಗೋಬಹುದು. ಆದ್ರೆ ಹುಜೂರ್ಗೆ ಪ್ರೀತಿ ಮಾಡೋ ಏನು ಮಾಡ್ತಾರೆ, ನಾನು ಮಸೀದ್ನಲ್ಲಿ ಬಂದಿದ್ದೇನೆ, ಇದು ಮಸೀದ್ ಅಲ್ಲ, ನನ್ನ ಹುಜೂರ್ ಹೇಳಿದ್ದಾರೆ ಸ್ವರ್ಗದ ತೋಟ ಅಂತ ಹೇಳಿದ್ದಾರೆ. ನಾನು 1 ತಾಸು 2 ತಾಸಲ್ಲ 20 ತಾಸರಿಗೆ ಕುಂದ್ರಾಗ ಹೇಳಿದ್ರೆ ನಾನು ಅಲ್ಲಂಗ ಕುಂದ್ರಾಗ ನಡೀತೀನಿ. ಈ ನಮ್ಮ ನಿಯತ್ ಇರಬೇಕಾಗಿತ್ತು, ನಮ್ಮ ಕ್ಯಾಪಾಸಿಟಿ ಇರಬೇಕಾಗಿತ್ತು. ನಮ್ಮ ಪರಿಸ್ಥಿತಿ ಏನು, ಮಸಜೀದ್ ಅಂತ ನಾವು ಅಷ್ಟೇ ತಿಳ್ಕೊಂಡಿದೀವಿ, ಸ್ವರ್ಗದ ತೋಟ ತಿಳ್ಕೊಂಡಿಲ್ಲ. ಮಸೀದಿಗೆ ಅಲ್ಲಾಹನ ಜಗ, ಅಲ್ಲಾಹನ ಶಾಂತಿ ಜಗ ನಾವು ತಿಳ್ಕೊಂಡಿಲ್ಲ. ಮಸಜೀದ್ ಅಪ್ಪ ಏನು, ಮೊದಲಿಗೆ ನಮಾಜ್ ಮಾಡೋಣ, ಓಡೋಗ್ಬಿಡೋಣ. ತರ್ವೀಹತುನ್ ಜಿಕ್ರ ಬಂದಿದೆ. ತರ್ವೀಹತುನ್ ಅರ್ಥ ಏನಂದರೆ ಆರಾಮಾಗಿ ಕುಚ್ಚ ದೇರ ಆರಾಮ್ ಕರ್ನ, ಸ್ವಲ್ಪ ಸಮಯ ಆರಾಮ್ ಮಾಡೋದು. ತರಾವಿ ನಮಾಜ್ ಒಳಗೆ ಸ್ವಲ್ಪ ಸಮಯ ಆರಾಮ್ ಮಾಡೋದು. ಅಲ್ಲಾಹು ಅಕ್ಬರ್. ಸ್ವಲ್ಪ ಸಮಯ ಆರಾಮ್ ಮಾಡೋದು ಅಂದರೆ ನೀವು ನಮಾಜ್ ಮಾಡ್ತೀರಾ, 20 ರಕಾತ್ ಆಯ್ತು, 4 ರಕಾತ್ ಆಗಿದ ನಂತರ ನಾವು ತಸ್ಬೀಹ್ ಓದುತ್ತೇವೆ. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹು ವಹದಹು ಲಾ ಶರೀಕ ಲಹು ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ 4 ರಕಾತ್ ಆಗಿದ ನಂತರ ಮತ್ತು 8 ರಕಾತ್ ಆಗಿದ್ದ ನಂತರ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದಿನ್ ಬಾರಿಕ್ ವಸಲ್ಲಿಮ್ ವಸಲ್ಲಿ ಜಮೀಇಲ್ ಮುಕ್ಮಿನೀನ ವಲ್ ಮುಕ್ಮಿನಾತ್ ವಸಲ್ಲಿ ಅಲಾ ಜಮೀಇಲ್ ಮುಕ್ಮಿನೀನ ವಲ್ ಮುಕ್ಮಿನಾತ್ ಅಂತ ತಸ್ಬೀಹ್ ದುರ್ಪಾಗಿದೆ. ನಾವು ಓದ್ತೀವಿ. ಮತ್ತು 12 ರಕಾತ್ ಆಗಿದ ನಂತರ ಇನ್ನೊಂದು ತಸ್ಬೀಹ್ ಇದೆ, ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಾ ಹವ್ಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹಿಲ್ ಅಲೀಮ್. ಎಷ್ಟು 3 ಸಾರಿ ಓದ್ತೀವಿ. ಮತ್ತು 14 ರಕಾತ್ ಆಗಿದ ನಂತರ ಸುಬ್ಹಾನಲ್ಲಾಹಿ ವ ಬಿಹಮ್ದಿಹಿ ಸುಬ್ಹಾನಲ್ಲಾಹಿಲ್ ಅಜೀಮ್ ವ ಬಿಹಮ್ದಿಹಿ ಅಸ್ತಗ್ಫಿರುಲ್ಲಾಹ್. ಮತ್ತು 20 ರಕಾತ್ ಆಗಿದ ನಂತರ ಇನ್ನೊಂದು ದೊಡ್ಡವಾದ ತಸ್ಬೀಹ್ ಇದೆ, ಅಸ್ತಗ್ಫಿರುಲ್ಲಾಹ್. ಇದು ಅಕ್ಷರ ಕೇಳಿದರೆ ನಮ್ಮ ದೇಹದ ರೋಮಾಂಚಗಳು ನಿಂದಿರಬೇಕಾಗಿತ್ತು, ದೇಹದ ಕುಲ್ಲ ನಿಂದಿರಬೇಕಾಗಿತ್ತು. ಅಸ್ತಗ್ಫಿರುಲ್ಲಾಹ್, ಅಯ್ಯಲ್ಲಾಹ್ ತೋಬಾ ಮಾಡಕ್ ಕುಂತಿದ್ದೀನಿ, ಅಸ್ತಗ್ಫಿರುಲ್ಲಾಹ್ 3 ಸಾರಿ ಹೇಳ್ತೀವಿ. ಅಸ್ತಗ್ಫಿರುಲ್ಲಾಹ್ ಅಸ್ತಗ್ಫಿರುಲ್ಲಾಹ್ ಅಸ್ತಗ್ಫಿರುಲ್ಲಾಹಿಲ್ ಅಜೀಮ್ ಅಲ್ಲದಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ಗಫಾರು ಝುನೂಬಿ ಸತ್ತಲ್ ಉಯೂಬಿ ಅಲ್ಲಾಮುಲ್ ಗುಯೂಬಿ ಕಶ್ಶಾಫುಲ್ ಕುರೂಬಿ ಯಾ ಮುಕಲ್ಲಿಬಲ್ ಕುಲೂಬಿ ವಲ್ ಅಬ್ಸಾರಿ ವಾತೂಬ್ ಇಲೈ. ಈ ತಸ್ಬೀಹ್ ಏನು, ಅಲ್ಲಾಹನ ಜಿಕ್ರು. ಇದರ ಅರ್ಥ ನಿಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ನೀವು ಇನ್ನೂ ಮನಸ್ಸು ಬಿಚ್ಚಿ ಓದೋಕೆ ಪ್ರಯತ್ನ ಮಾಡ್ತಿದ್ರಿ ನೀವು. ಆದರೆ ತಸ್ಬೀಹ್ ಓದೋಕೆ ನಾವು ಎದಕ್ಕೆ ಹೇಳ್ತೀವಿ ಅಂದರೆ, ಇಮಾಮ್ ಸಾಬರು ನಮಾಜ್ ಮಾಡಕ್ ಕುಂತಿದ್ದಾರ, ಸೂರತ್ ತರಾವಿ ಮಾಡ್ಸಕ್ ಕುಂತಿದ್ದಾರ, ಮುಕ್ತದಿಗಳು ಎನ್ನಿದ್ದಾರೆ, ಬರೀ 20 ರಕಾತಿನ ತರಾಬಿದು ಸೂರತ್ಗಳು ಕೇಳಿ ಕೇಳಿ ಸುಮ್ಮ ಆಗ್ತಾರಪ್ಪ. ಅವರು ನ್ಯಾಗಿ ಏನಾದ್ರೂ ಜಿಕ್ರವನ್ನು ಆಗ್ಬೇಕು, ಅದ ಕಾರಣ ನಿಮ್ಗೆ ತಸ್ಬೀಹನ್ನು ಇಟ್ಟಿದ್ದಾರ. ಸುಮ್ ಕುಂದ್ರೋ ಹಕ್ಕಿಲ್ಲ. ನಮಾಜ್ ಆಗಿದ ನಂತರ ಅಲ್ಲಾಹನ ಪ್ರೀತಿ ಒಳಗೆ ಈ ತಸ್ಬೀಹಾವನ್ನು ಓದೋದು ನಾವು ಪ್ರಯತ್ನ ಮಾಡಬೇಕು. ತಸ್ಬೀಹಾತ್ ಓದೋಕೆ ಕೊಟ್ಟಿದ್ದಾರೆ ನಮಗೆ, ತಸ್ಬೀಹಾತ್ ಓದೋ ಪ್ರಯತ್ನ ಮಾಡಬೇಕು. ಗಡಬಡಾಗಿ ಅಲ್ಲ, ಆರಾಮಾಗಿ. ತರ್ವೀಹತುನ್ ನಮಾಜ್ ಆರಾಮಾಗಿ ಮಾಡೋಕೆ ಪ್ರಯತ್ನ ಮಾಡ್ರಿ. ತರ್ವೀಹತುನ್ ನಮಾಜ್ ಆರಾಮಾಗಿ ಪ್ರಯತ್ನ ಮಾಡ್ರಿ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲಿನ ಒಳಗೆ ತರಾವಿ ನಮಾಜ್ ಜಮಾತಿಂದ ಮಾಡ್ತಿದ್ದಿಲ್ಲ. ನಾವು ಏನು ಜಮಾತ್ನ ಮಾಡಕ್ ಕುಂತಿದ್ವಿ, ಒಂದು ಹಜರತಿನ ಹಿಂದೂ ಎಲ್ಲಾರು ನಿಂತು ರಕಾತ್ ಕಟ್ಟಿ ಏನು ಮಾಡ್ತಿದ್ವಿ. ಹುಜೂರ್ ಸಲ್ಲಲ್ಲಾಹು ಕಾಲ ಒಳಗೆ ಈ ರೀತಿ ನಮಾಜ್ ಮಾಡ್ತಿದ್ದಿಲ್ಲ. ಸಹಾಬಾಕರಾಮ್ ಅಲ್ಲೇ ನಿಂತು 20 ರಕಾತ್ ನಮಾಜ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ರು. ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ನರು ಅವ್ರದ್ದು ಕಾಲ ಬಂತು, ಅವ್ರದ್ದು ಖಿಲಾಫತ್ ಬಂತು, ಅವರು ಅಮೀರುಲ್ ಮುಕ್ಮಿನೀನಾದ್ರು, ಇಡೀ ಮುಸಲ್ಮಾನ್ ಜನರ ಅಧ್ಯಕ್ಷರಾದ್ರು. ಅವ್ರ ಜವಾಬ್ದಾರಿ ಎಲ್ಲ ಅವ್ರ ಕೈ ಒಳಗೆ ಬಂತು, ಅಮೀರುಲ್ ಮುಕ್ಮಿನೀನಾದ್ರು. ಆಗಿದ್ದ ನಂತರ ಹಜರತೆ ಅಬ್ದುರ್ ರಹಮಾನ್ ಬಿನ್ ಅಬ್ದುಲ್ ಖಾದ್ರಿ ರದಿಯಲ್ಲಾಹು ತಆಲಾ ಅನ್ನರು ಅವ್ರ ಜೊತೆ ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಬಂದು ಮಸೂದಿ ಒಳಗೆ ಬಂದಿದ ನಂತರ ಏನ್ ನೋಡ್ತಾರೆ,
ಸ್ವಲ್ಪ ಜನರು ಅಲ್ಲಿ ನಿಂತು ನಮಾಜ್ ಮಾಡಕ್ ಕುಂತಿದ್ದಾರೆ. ಅವ್ರವ್ರದ್ದು ನಮಾಜು ಅವ್ರವ್ರು ಮಾಡಕ್ ಕುಂತಿದ್ದಾರೆ. ಹಜರತ್ ಉಮರ್ ರದಿಯಲ್ಲಾಹು ತಾಲ ನೋಡಿದ ನಂತರ ಹಜರತ್ ಅಬ್ದುರ್ ರಹಿಮಾನ್ ಅವರು ಹೇಳಿದರು, ಏನಂತ, ಎಷ್ಟು ಚಲೋ ಆಗ್ತೈತಿ ಎಲ್ಲಾರು ಒಂದೇ ಕಾರಿ ಹಿಂದು ಯಾನೇ ಇಮಾಮ್ ಸಾಬರ ಹಿಂದ್ ನಿಂತು ಎಲ್ಲಾರು 20 ರಕಾತ್ ಮಾಡಿದ್ರೆ ಎಷ್ಟು ಚಲೋ ಆಗ್ತೈತಿ ಅಂತೂ ಹಜರತ್ ಉಮರ್ ರದಿಯಲ್ಲಾಹು ತಾಲ ಏನ್ ಮಾಡಿದ್ರು, ಎಲ್ಲಾ ಜನರ ಹುಕ್ಮ ಕೊಟ್ಟರು. ಒಂದು ಕಾರಿ ಸಾಬರ್ಗೆ, ಇಮಾಮ್ ಸಾಬರ್ ಕುರಾನ್ ಮುಕಮ್ಮಲ್ ಓದೋರಿಗೆ ಮುಸಲ್ಲನಲ್ಲಿ ನಿಂದರ್ಸಿ ಎಲ್ಲಾರಿಗೆ ಹೆಂಗೆ ಎಕ್ತದ ಅವ್ರು ಪಾಲನೆ ಮಾಡಿ ಅವ್ರ ಪ್ರಕಾರ ಹೇಗೆ ರುಕು ಸುಜೂದ್ ಮಾಡುತ್ತಾರೆ ಅವ್ರದ್ದು ನಿಯತ್ ಮಾಡಿ ಅವ್ರದ್ದು ಹಿಂದೆ ನಿಯತನ್ನು ಮಾಡಿ ನಮಾಜ್ ಮಾಡೋದು ಪ್ರಯತ್ನ ಮಾಡ್ರಿ. ಅವಾಗಿಂದ 20 ರಕಾತ್ ನಮಾಜ್ ತರಾಬಿವನ್ನು ಶುರು ಆಯಿತು. ಅವಾಗಿಂದ ಆಯ್ತು 20 ರಕಾತ್ ನಮಾಜ್ವನ್ನು ಶುರು ಆಯಿತು ಇಮಾಮ್ ಸಾಬರ್ ಹಿಂದ ನಮಾಜ್ ಮಾಡೋದಕ್ಕೆ. ಪ್ರೀತಿಯ ಸಹೋದರರೇ, ಮತ್ತು ಹದೀಸ್ ಮುಬಾರಕ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಹಜರತ್ ಯಜೀದ್ ಬಿನ್ ರುಮಾನ್ ರದಿಯಲ್ಲಾಹು ತಆಲಾ ಅನ್ಹು ಹೇಳ್ತಾರೆ, ಕಾನ ನಾಸು ಯಕೂಮೂನ ಫಿ ಝಮನಿ ಉಮರ್ ಇಬ್ನ್ ಖತ್ತಾಬ್ ಫಿ ರಮಜಾನ್ ಬಿ 23 ರಕಅ. ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಮತ್ತು ಸಹಾಬಾ ಕರಾಮರು 23 ರಕಾತ್ವನ್ನು ನಮಾಜ್ ಮಾಡ್ತಿದ್ರು. ಎಷ್ಟು? 23 ರಕಾತ್. 23 ರಕಾತ್ ಅಂದರೆ 20 ರಕಾತ್ ತರಾವಿ ನಮಾಜ್ ಆಯ್ತು, ಮತ್ತು ಏನಿದೆ 3 ರಕಾತ್ ವಿತರಿನ ನಮಾಜ್, ವಾಜಿಬ್ ವಿತರ್ ಅಂತಾರಲ್ಲ, 3 ರಕಾತ್ ಕುಡ್ಸಿದ್ರೆ ಎಷ್ಟಾಯ್ತು? 23 ರಕಾತ್ ನಮಾಜ್ ಆಯ್ತು. ಸಹಾಬಕ್ರಮ್ ಯಾವ ರೀತಿ ನಮಾಜ್ ಮಾಡ್ತಿದ್ರು? ಉದ್ದವಾಗಿ ನಮಾಜ್. ಇವತ್ತಿನ 5 ನಿಮಿಷದ ನಮಾಜ್ ಅಲ್ಲ, 20 ರಕಾತ್ ಅರ್ಧ ತಾಸಿನ ನಮಾಜ್ ಅಲ್ಲ, ಏಕದಮ್ ಉದ್ದಾಗಿ ನಮಾಜ್ ಆಗ್ತಿತ್ತು. ಒಬ್ಬೊಬ್ರು ಸಹಾಬಕ್ರಾಮರು ಇಡೀ ರಾತ್ರಿ ಬರೀ ತರಾವಿ ನಮಾಜ್ ಮಾಡ್ತಿದ್ರು. ಇಡೀ ರಾತ್ರಿ ನಮಾಜ್ ಮಾಡ್ತಿದ್ರು. ಇಡೀ ಕುರಾನ್ ಮುಕ್ತಾಯ ಮಾಡೋದು ಪ್ರಯತ್ನ ಮಾಡ್ತಿದ್ರು, ಒಂದೊಂದು ಪಾರ ಮುಕ್ತಾಯ ಮಾಡೋದು ಪ್ರಯತ್ನ ಮಾಡ್ತಿದ್ರು, ಅಷ್ಟು ಉದ್ದವಾಗಿ ನಮಾಜ್ ಮಾಡ್ತಿದ್ರು. ಆದರೆ ಪ್ರೀತಿಯ ಸಹೋದರರೇ, ಎಷ್ಟು ಅವರು ಪ್ರೀತಿ ಮಾಡ್ತಿರಬಹುದು ಕುರಾನಿಗೆ, ಎಷ್ಟು ಪ್ರೀತಿ ಮಾಡ್ತಿರಬಹುದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ. ನೋಡಿ, ಸಹಾಬಾಕ್ರಾಮರು ನಮಾಜ್ ಅಂದ್ರೆ ಆ ರೀತಿ ಇದ್ರು. ಇವತ್ತು ನಮ್ಮ ಒಳಗೆ ಶಕ್ತಿ ಕಡಿಮೆ ಆಗಿದೆ. ಕಾರಣ ಯಾಕೆ? ಮೊದಲೇ ಮಾತು, ನಮ್ಮ ಒಳಗೆ ಪ್ರೀತಿ ಅನ್ನೋದಿಲ್ಲ, ಹುಜೂರ್ ಸಲ್ಲಂ ಪ್ರೀತಿ ಅನ್ನೋದಿಲ್ಲ. ನಾವು ಭಯ, ಜನರಿನ ಭಯ ಇದೆ, ಅಲ್ಲಾಹನ ಭಯ ಇಲ್ಲ. ನಮಗೆ ಪ್ರೀತಿ, ಪ್ರಪಂಚದ ಪ್ರೀತಿ ಇದೆ, ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲ್ ಪ್ರೀತಿ ನಮ್ಮ ಒಳಗೆ ಇದ್ರು. ಅವ್ರದ್ದು ಪ್ರೀತಿ ಇದ್ದಿದ್ರೆ ನಾವು ಈ ರೀತಿ ನಾವು ಕಡಿಮೆ ಸಮಯದಲ್ಲಿ ನಮಾಜ್ ಮಾಡಿ ಹೋಗೋದು ಪ್ರಯತ್ನ ಮಾಡ್ತಿದ್ದಿಲ್ಲ. ಪ್ರೀತಿಯ ಸಹೋದರಿ, ಹದೀಸ್ ಮುಬಾರಕ್ನೆಲ್ಲ ಬಂದಿದೆ, ತರಾವಿ ನಮಾಜ್ ಮಾಡಿದರೆ ಏನಾಗುತ್ತದೆ ಅನ್ನೋದು. ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುನಿಂದ ವರದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಏನಂತ, ಮನ್ ಕಾಮ ರಂಜಾನ್ ಈಮಾನೋ ವ ಇಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿಹಿ. ಯಾರಾದರೆ ವ್ಯಕ್ತಿ ರಂಜಾನ್ ತಿಂಗಳಲ್ಲಿ ಈಮಾನನಿಂದ ಮತ್ತು ಪುಣ್ಯದ ನಿಯತಿನಿಂದ ಪ್ರತಿಫಲ ನಾನು ಪಡ್ಕೋಬೇಕಪ್ಪ, ಈ ನಿಯತಿನಿಂದ ಯಾರಾದರೆ ವ್ಯಕ್ತಿ 20 ರಕಾತ್ ತರಾವಿ ನಮಾಜನ್ನು ಮಾಡಿದ ಅಂದರೆ ಅಂಥದ್ದು ವ್ಯಕ್ತಿದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಾಡಿರುವ ಎಲ್ಲ ಪಾಪವನ್ನು ಕ್ಷಮೆ ಮಾಡ್ತಾನಂತೆ. ಇಡೀ ಪಾಪವನ್ನು ಕ್ಷಮೆ ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೀವು ಕಯಾಮ್ ನಿಂತಿದ್ದೀರ ಅಲ್ಲಾಹನ ಬಾರ್ಗನ, ಏನಂತ, ರಂಜಾನ್ ತಿಂಗಳಪ್ಪ, ನನಗೆ ಈಮಾನ್ ಇದೆ, ನಾನು ಒಳ್ಳೆ ರೀತಿಯಲ್ಲಿ ಪುಣ್ಯದ ರೀತಿಯಲ್ಲಿ ನಾನು ತರಾವಿ ನಮಾಜ್ಗೆ ನಿಂತಿದ್ದೇನೆ. ಈ ನಿಯತಿನಿಂದ, ಪ್ರತಿಫಲ ನಿಯತಿನಿಂದ, ಪುಣ್ಯದ ನಿಯತಿನಿಂದ, ಈಮಾನ್ನಿಂದ ಏನಾದರೂ ನೀವು ನಮಾಜ್ ಮಾಡಿದರೆ ನಿಮ್ಮ ನಮಾಜ್ ಮಾಡಿರುವ ಸತ್ಯನಿಂದ ಇಡೀ ಪಾಪವನ್ನು ಕ್ಷಮೆ ಆಗುತ್ತದೆ ಅಂತೆ ಮಾಡಿರೋ ಪಾಪಗಳು. ಈಗ ಇದರ ಒಳಗೆ ಇನ್ನೊಂದು ಮೆಸೇಜ್ ಏನಿದೆ ಅಂದರೆ, ಅಲ್ಲಾಮಾ ರೂಮಿ ರಹಿಮತುಲ್ಲಾ, ಅಲ್ಲಾಮಾ ನೋವಿ ರಹಿಮತುಲ್ಲಾ ಹೇಳಿದ್ದಾರೆ, ಕಯಾಮ್ ಅಂದರೆ ತರಾವಿ ನಮಾಜ್ ಹೇಳಿದ್ದಾರೆ. ತರಾವಿ ನಮಾಜ್ ಈ ನಿಯತಿನಿಂದ ಯಾರು ತರಾವಿ ನಮಾಜ್ ಮಾಡುತ್ತಾರೆ ಅಂತ ಜನರ ಪಾಪವನ್ನು ಕ್ಷಮೆ ಆಗುತ್ತದಂತೆ. ಮತ್ತೆ ಹೇಳಿದರೆ ಪ್ರೀತಿಯ ಸಹೋದರರೇ, ಹದೀಸ್ನಲ್ಲಿ ಇದೆ, ನಾವು ಸಣ್ಣ ಪುಣ್ಯಗೆ ಯಾವತ್ತು ದೊಡ್ಡವಾದ ಪುಣ್ಯ ತಿರುಗೋ ಪ್ರಯತ್ನ ಮಾಡಬೇಕು. ಏಕೆಂದರೆ ಅಲ್ಲಾಹನ ಜಿಕ್ರ್ ಇದೆ, ಇನ್ನಲ್ ಹಸನಾತಿ ಯುಜ್ಹಿಬನ ಸಯ್ಯಿಆತ್. ನಿಜವಾಗ್ಲೂ ಪುಣ್ಯಗಳು ಏನಿದೆ ನಿಮ್ಮ ಕೆಟ್ಟಗಳಿಗೆ ಸರ್ವನಾಶ ಮಾಡುತ್ತದೆ, ನಿಮ್ಮ ಪಾಪಗಳಿಗೆ ಸರ್ವನಾಶ ಸುಟ್ಟಿ ಬೂದಿ ಮಾಡುತ್ತದೆ. ಇದು ತರಾವಿ ನಫಿಲ್ ನಮಾಜ್ ಇದು. ಆದರೆ ಪುಣ್ಯ ಇದೆ, ಹಾಗೆ ಫುಜುಲಲ್ಲ, ಪುಣ್ಯ ಇದೆ. ಒಂದೊಂದು ಪುಣ್ಯ ನಿಮ್ಮ ಎಷ್ಟು ಪಾಪಗಳಿಗೆ, ಎಷ್ಟು ಕೆಟ್ಟಗಳಿಗೆ ಸುಟ್ಟಿ ಬೂದಿ ಮಾಡ್ತೈತೆ ಅಂತೆ. ಮತ್ತೆ ಇದರ ಒಳಗೆ ಇನ್ನೊಂದು ಹದೀಸ್ ನಾವು ಏನು ಮೆಸೇಜ್ ತಗೊಂಡಿವಿ, ನಿಮ್ಮ ಮಾಡಿರೋ ಪಾಪಗಳು ಕ್ಷಮೆ ಆಗುತ್ತದೆ. ಈಗ ಬಹಳಷ್ಟು ಜನರು 11 ತಿಂಗಳಲ್ಲಿ ಹರಾಮ ತಿನ್ನೋರು, 11 ತಿಂಗಳಲ್ಲಿ 500 ರೂಪಾಯಿ ದುಡಿಮೆ 1000 ರೂಪಾಯಿ ಮಾಡಿ ಹರಾಮಿನ ಮೋಸ ಮಾಡಿ ದುಡಿಯೋರು, ಬಡ್ಡಿ ವ್ಯವಹಾರ ಮಾಡಿ ದುಡಿಯೋರು, ಶರಾಯಿ ಕುಡಿಯೋರು, ವ್ಯಾಭಿಚಾರಿ ಮಾಡೋರು, ಇಂಥದ್ದು ಬಹಳಷ್ಟು ದೊಡ್ಡ ದೊಡ್ಡ ಹರಾಮಿನ ಪಾಪಗಳಿದೆ. ಆ ಪಾಪ ಮಾಡಿ ಬಂದು ತರಾವಿ ನಮಾಜ್ ಮಾಡಿದ ನಂತರ ಎಲ್ಲ ಪಾಪ ಸುಟ್ಟಿ ಬೂದಾಗ್ತಿತ್ತಪ್ಪ, ಕ್ಷಮೆ ಆಗ್ತಿತ್ತು. ಅಂದರೆ ಪ್ರೀತಿಯ ಸಹೋದರರೇ, ತರಾವಿ ನಮಾಜನಿಂದ ಸಣ್ಣ ಪಾಪಗಳು ಬರೀ ಕ್ಷಮೆ ಆಗುತ್ತದೆ, ದೊಡ್ಡ ದೊಡ್ಡ ಪಾಪಗಳು ಕ್ಷಮೆ ಆಗುವುದಿಲ್ಲ. ದೊಡ್ಡ ದೊಡ್ಡ ಪಾಪಗಳು ಏನಿದೆ ಮಾಡಿರುವ ಬರೀ ನಿಮ್ಮ ತೋಬಾನಿಂದ ಕ್ಷಮೆ ಆಗುತ್ತದೆ. ತೋಬಾನಿಂದ ವ್ಯಾಭಿಚಾರಿ ಮಾಡ್ತಿದ್ರಿ ನೀವು, ಯಾ ಅಲ್ಲಾ ನಾನು ಇವತ್ತಿನಿಂದ ತೋಬಾ ಮಾಡಕ್ ಕುಂತಿದ್ದೇನೆ, ಇದಕ್ಕಿನ ಮೇಲೆ ನಾನು ವ್ಯಾಭಿಚಾರಿ ಮಾಡಂಗಿಲ್ಲ, ಅವಾಗ ನಿಮ್ಮ ಪಾಪ ಕ್ಷಮೆ ಆಗುತ್ತದೆ. ಯಾ ಅಲ್ಲಾ ನಾನು ಬ್ಯಾರೆಗೆ ಮೋಸ ಮಾಡಿ ನಾನು ಎಷ್ಟು ಹರಾಮಿನ ದುಡ್ಡು ಜಮಾ ಮಾಡ್ತಿದ್ಯಾ, ಇವತ್ತಿನಿಂದ ನಾನು ಮಾಡಂಗಿಲ್ಲ, ಯಾ ಅಲ್ಲಾ ತೋಬಾ ಮಾಡಕ್ ಕುಂತಿದ್ದೇನೆ. ಇಂಥದ್ದು ಪಾಪಗಳು ತೋಬಾನಿಂದ ಕ್ಷಮೆ ಆಗುತ್ತದೆ,
ತರಾವಿನಿಂದ ಇಲ್ಲ. ಮತ್ತೆ ಇದು ತಿಳ್ಕೊಬಹುದ್ರಿ ನೀವು, ಇಲ್ಲಪ್ಪ ನಾವು ರಂಜಾನ್ ತಿಂಗಳಲ್ಲಿ ನಮಾಜನ್ನು ಮಾಡಿ ಎಲ್ಲ ಪಾಪ ಕ್ಷಮ ಆಗಿದ್ದೇವೆ. ತೋಬಾ ಮಾಡೋ ತನಕ ನಿಮ್ಮ ಪಾಪ ಕ್ಷಮ ಆಗುವುದಿಲ್ಲ. ತೋಬಾ ಅಂದರೆ ಒಂದು ಸಾರಿ ನಿಯತ್ ಮಾಡಿದಿರಿ, ಯಾ ಅಲ್ಲಾ ನಾನು ಇಷ್ಟು ವರ್ಷ ನಾನು ಮೋಸ ಮಾಡಿ, ನಾನು ವ್ಯಾಭಿಚಾರಿ ಮಾಡಿ, ನಾನು ಹಾರಾಂದ್ರೆ ದುಡ್ಡು ಜಮಾ ಮಾಡ್ತಿದ್ಯಾ, ಇವತ್ತಿನಿಂದ ಸ್ವಲ್ಪರಾಗ್ಲಿ ಕಡಿಮೆ ಆಗ್ಲಿ ಹಲಾಲಿನ ದುಡ್ಡು ನಾನು ದುಡಿತೀನಿ, ಜಮಾ ಮಾಡೋದ್ ಪ್ರಯತ್ನ ಮಾಡ್ತೀನಿ ಅಲ್ಲ, ಈ ತೋಬಾ ಅಂತ ಹೇಳ್ತಾರೆ. ಒಂದು ಸಾರಿ ತೋಬಾ ಮಾಡಿದ್ರೆ ಇನ್ನೊಮ್ಮೆ ಆ ದಾರಿ ಒಳಗೆ ಬರಬಾರ್ದು, ಅದಕ್ಕೆ ತೋಬಾ ಅನ್ನುತ್ತಾರೆ. ಪ್ರೀತಿಯ ಸಹೋದರರೇ, ಈ ತಿಂಗಳಲ್ಲಿ ನಾವು ಏನಿದೆ ಸಣ್ಣ ಸಣ್ಣ ಪಾಪಗಳು, ಹೆಜ್ಜೆ ಹೆಜ್ಜೆಗೆ ಬಹಳಷ್ಟು ಪಾಪಗಳದಾವ. ನಮಗೆ ಹೆಜ್ಜೆ ಹೆಜ್ಜೆಗೆ ಪಾಪಗಳ ಮಾಡಿದೆ. ಇಂಥ ತಿಂಗಳಲ್ಲಿ ನಾವು ತರಾವಿ ನಮಾಜ್ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ನಾವು ಕ್ಷಮೆ ಮಾಡಿಸೋ ಪ್ರಯತ್ನ ಮಾಡಬೇಕಿತ್ತು. ಪ್ರೀತಿಯ ಸಹೋದರರೇ, ಮುಂದಿದೆ ರಂಜಾನ್ ತಿಂಗಳಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವ ರೀತಿ ರೆಡಿ ಆಗ್ತಿದ್ರು. ಆಖರಿ ಕೊನೆಯ ಅಶರ ಇವತ್ತು ಈ 10 ದಿನ. ಪ್ರೀತಿಯ ಸಹೋದರರೇ, 20ನೇ ರೋಜಾ, 22ನೇ ರೋಜಾ, 27ನೇ ರೋಜಾ ಹೇಗೆ ಕಳೀತು? ಯಾರಾದರೆ ಅಷ್ಟೇ ಎಲ್ಲರಿಗೆ ಹೃದಯ ಹೊಡೆದಲ್ಲಿ ಹೊಡ್ತೈತಿ, ಏನಪ್ಪ ಶಾಪಿಂಗ್, ಒಳ್ಳೆ ಬಟ್ಟೆ ತಗೋಬೇಕು, ಪ್ಯಾಟಿಗೆ ಹೋಗಬೇಕು, ಬಾಜಾರ್ಗೆ ಹೋಗಬೇಕು, ಎಲ್ಲರಿಗೆ ಹೊಡ್ತೈತಿ. ಆದರೆ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊನೆಯ ಅಶರದಲ್ಲಿ, ಕೊನೆಯ 10 ದಿನದಲ್ಲಿ ಏನು ಮಾಡ್ತಿದ್ರು? ನಾವು ಎಲ್ಲರೂ ಹುಜೂರಿನ ಉಮ್ಮತ್ತಪ್ಪ, ಅಲ್ಹಮ್ದುಲಿಲ್ಲಾಹ್. ಇವತ್ತು ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಹೆಸರು ಉಳಿಬೇಕಂದ್ರೆ, ನಿಮ್ಗೆ ಗೌರವ ಮರ್ಯಾದೆ ಸಿಗ್ಬೇಕಂದ್ರೆ, ಸ್ವಂತನಿಂದ ಏನಾದ್ರೆ ಅಲೆಲೇನು ಮಾಡಿದ್ರೆ ಯಾವುದೇ ತರಹದ್ದು ನಿಮ್ಗೆ ಗೌರವ ಮರ್ಯಾದೆ ಸಿಗೋದಿಲ್ಲ. ನೀವು ಯಾವತ್ತು ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಕುರಾನ್ ಮುಂದಿರಬೇಕು, ಇಲ್ಲಾಂದ್ರೆ ಹದೀಸ್ ಮುಬಾರಕ ನಿಮ್ಮ ಮುಂದಿರಬೇಕು. ಅವಾಗ ಕೆಲಸ ಒಳಗೆ ಬೆಳಕು ಬರುತ್ತದೆ, ಅವಾಗ ನಿಮ್ಗೆ ಗೌರವ ಮರ್ಯಾದೆ ಸಿಗುತ್ತದೆ. ಅದಕ್ಕೆ ಶಾಯರಿ ಹೇಳಿದ್ದಾರೆ, ಎಷ್ಟೋ ಜನರು ಹುಜೂರಿಗೆ ನಂಬಿ ಹುಜೂರಿನ ಮಾತುಗಳು ಹಕ್ಕಿನ ಮಾತು ಹೇಳಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಿರ್ತಾರ, ಆದ್ರೆ ಎಷ್ಟೋ ಜನರು ಕೆಟ್ಟತನ ಮಾಡೋ ಪ್ರಯತ್ನ ಮಾಡ್ತಿರ್ತಾರ. ಏನಪ್ಪಾ ನಾವು ಇಷ್ಟೆಲ್ಲ ಮಾಡಿದ್ರೆ ಹೆಸರು ಕೇಳಕ್ ಕುಂತಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ಆಶಿಕಾನೆ ರಸೂಲದು ಬರೇ ಒಂದೇ ನೇತಿ ಇರುತ್ತದೆ, ಬರೇ ಒಂದೇ ಇಚ್ಛೆ ಇರುತ್ತದೆ. ಏನಂತ? ಉನೇ ಜಾನ ಉನೇ ಮಾನ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್, ಉನೇ ಜಾನ ಉನೇ ಮಾನ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್, ಲಿಲ್ಲಾಹಿಲ್ ಹಮ್ದ್ ಮೈ ದುನಿಯಾ ಸೆ ಮುಸಲ್ಮಾನ್ ಗಯಾ, ಲಿಲ್ಲಾಹಿಲ್ ಹಮ್ದ್ ಮೈ ದುನಿಯಾ ಸೆ ಮುಸಲ್ಮಾನ್ ಗಯಾ. ಹುಜೂರ್ಗೆ ನಂಬೋರು, ಹುಜೂರ್ಗೆ ನಂಬಿ ಯಾರು ಗೌರವ ಮರ್ಯಾದೆ ಇಟ್ಕೊಂಡ್ರು ಒಂದು ಅಕ್ಷರ ಹೇಳ್ತಾರ, ಉನೇ ಜಾನ ಉನೇ ಮಾನ ಗೈರ್ ಸೆ ರಕ್ಕಾ ಹೈ ಕ್ಯಾ ಕಾಮ್. ಅವ್ರಿಗೆ ನಂಬಿದೀವಪ್ಪ, ಅವ್ರಿಗೆ ನಾವು ಯಾವತ್ತು ನಂಬಿದ್ದೇವೆ, ಅವ್ರ ಪಾಲನೆ ಮಾಡಿದ್ದೇವೆ. ಬ್ಯಾರೆಗೆ ಯಾರಿಗೆ ನಾವು ವ್ಯತ್ಯಾಸ ಇಟ್ಕೊಂಡಿಲ್ಲ, ಬ್ಯಾರೆ ಮಾತು ಕೇಳಿಲ್ಲ, ಹುಜೂರ್ಗೆ ನಂಬಿದ್ದೇವೆ, ಹುಜೂರಿನ ಮಾತು ಕೇಳಿದ್ದೇವೆ. ಲಿಲ್ಲಾಹಿಲ್ ಹಮ್ದ್. ನಾಳೆ ಸತ್ಯದ ನಂತರ ಅಲ್ಹಮ್ದುಲಿಲ್ಲಾ ನಾನು ಮುಸಲ್ಮಾನಾಗಿ ಹೋಗಿದ್ದೇನೆ, ನಾನು ಮುಸಲ್ಮಾನಾಗಿ ಹೋಗಿದ್ದೇನೆ. ಈ ನಮ್ಮ ನಿಯತಿ ಇರಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊನೆಯ ಅಶ್ರ ಬಂದಿದ ನಂತರ, ಕೊನೆಯ 10 ದಿನ ಬಂದಿದ ನಂತರ ಏನು ಮಾಡ್ತಿದ್ರು? ಹದೀಸ್ ಮುಬಾರಕನಲ್ಲಿ ಇದೆ. ಪ್ರೀತಿಯ ಸಹೋದರರೇ, ಹಜರತಿ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾ, ನಮ್ಮ ಎಲ್ಲರದು ತಾಯಿ ಹಜರತಿ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾ ಹೇಳ್ತಾರೆ, ಏನಂತ? ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಇದಾ ದಖಲ ಅಲ್ ಅಶರ ಶದ್ದ ಮಿಜರಹು ವ ಅಹ್ಯಾ ಲೈಲಹು ವ ಐಕಜ ಅಹಲಹು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊನೆಯ ಅಶರ 10 ದಿನ ಏನು ಬರ್ತಿತ್ತು, ಲಾಸ್ಟ್ 10 ರಂಜಾನಿನ ದಿನ ಏನು ಬರ್ತಿತ್ತು, ಅವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಪಂಜಿ ಏನಿದೆ, ಪಂಜಿಯನ್ನು ಗಟ್ಟಾಗಿ ಕಟ್ಕೊಂತಿದ್ರಂತೆ. ಪಂಜಿವನ್ನು ಗಟ್ಟಾಗಿ ಕಟ್ಕೊಂತಿದ್ರು. ಕಟ್ಟಿದ ನಂತರ ಅವ್ರ ಇಡೀ ರಾತ್ರಿ ಬರೀ ಅಲ್ಲಾಹನ ಇಬಾದತ್ ಮಾಡ್ತಿದ್ರು. ಪಂಜಿವನ್ನು ಗಟ್ಟಾಗಿ ಕಟ್ಕೊಂಡು ಇಡೀ ರಾತ್ರಿ ಅಲ್ಲಾಹನ ಇಬಾದತ್ ಮಾಡ್ತಿದ್ರು. ಅವ್ರು ಒಬ್ಬರೇ ಮಾಡ್ತಿದ್ದಿಲ್ಲ, ಮನಿ ಒಳಗಿರೋ ಎಲ್ಲ ಕುಟುಂಬರಿಗೆ ಹೇಳ್ತಿದ್ರು, ನೀವೇ ಬಾರಿ ನಮಾಜನ್ನು ಮಾಡ್ರಿ, ಅಲ್ಲಾಹನ ಇಬಾದತ್ ಮಾಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ 10 ದಿನದಲ್ಲಿ ಮನೆಯಲ್ಲಿರುವ ಎಲ್ಲ ಜನರಿಗೆ ಹುಕ್ಕುಂ ಕೊಟ್ಟಿದ್ದಾರೆ, ನೀವೇ ನಮಾಜ್ ಮಾಡ್ರಿ, ನೀವೇ ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಪಂಜಿವನ್ನು ಗಟ್ಟಾಗಿ ಕಟ್ಕೊಳ್ಳೋದು ಕಾರಣ ಏಕೆ? ಉಲಮಾए ಕರಾಮ್ ಹೇಳಿದ್ದಾರೆ, ಏಕೆಂದರೆ ಇಡೀ ರಾತ್ ನಮಾಜ್ ಮಾಡೋದು. ಇವತ್ತು ನಾವು ಏನಾದರೂ ಹೊಲದಲ್ಲಿ ಅಲ್ಲಿ ಕೆಲಸ ಮಾಡಿದರೆ ಮೊದಲಿಗೆ ನಮ್ಮ ದೇಹ ಒಳಗಿರುವ ಬಟ್ಟೆ ನೋಡ್ಕೊಂತೀವಿ, ಏನು ಪಂಜಿ ಕಟ್ಕೊಂತಿದಾರ, ಪಂಜಿ ನೋಡ್ಕೊಂತಾರ ಅವರು, ನಾನು ಸರಿಯಾಗಿ ಕಟ್ಕೊಂತೀನಿಲ್ಲ. ಕೆಲಸ ಮಾಡೋ ಸಂದರ್ಭದಲ್ಲಿ ಉಚ್ಚಿ ತಳಗ ಬಿಡಬಾರ್ದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಪಂಜಿಯನ್ನು ಕರೆಕ್ಟಾಗಿ ಕಟ್ಕೊಂಡು ನಮಾಜನ್ನು ಮಾಡೋ ಪ್ರಯತ್ನ ಮಾಡ್ತಿದ್ರು. ಮತ್ತು ಮನೆಯಲ್ಲಿರುವ ಎಲ್ಲ ಜನರಿಗೆ ಹೇಳ್ತಿದ್ರು, ರಂಜಾನಿನ ಕೊನೆಯ ದಿನ ಇದೆ, ರಂಜಾನಿನ ಕೊನೆಯ 10 ದಿನ ಇದೆ, ನನ್ನ ಮನೆಯಿರುವ ಜನರು ಎಲ್ಲರೂ ಅಲ್ಲಾಹ್ಗಾಗಿ ನಮಾಜನ್ನು ಮಾಡ್ರಿ, ಎದ್ದೇಳ್ರಿ, ಎಲ್ಲರೂ ಅಲ್ಲಾಹನ ಬಾರಗನಲ್ಲಿ ಬಾರಿ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಎಲ್ಲರೂ ಹುಜೂರ್ಗೆ ಪ್ರೀತಿ ಮಾಡೋರು, ಇವತ್ತು ಎಲ್ಲರೂ ನಾವು ಹುಜೂರಿನ ಫರ್ಮಾನವನ್ನು ಕೇಳೋರು. ನಮ್ಮ ಒಳಗೆ ಇಂಥದ್ದು ಪ್ರೀತಿ ಇದೆ. ನಾವು ಯಾವತ್ತು ನಮ್ಮ ಮನೆಯೊಳಗೆ ಹೇಳಿದ್ದೀವಿ? ಪ್ರೀತಿಯ ಸಹೋದರರೇ, ಮನೆ ಹೊರಗೆ ಹೇಳೋದು ದೂರು. ಅಫ್ಸೋಸಿನ ಮಾತು, ತಂದೆ ತನ್ನ ಮಗನಿಗೆ ಹೇಳೋಕೆ ಬೇಜಾರು ಮಾಡ್ಕೊತಾನೆ. ಮೊದಲಿಗೆ ಮಲಗಪ್ಪ, ಮನೆಯೊಳಗೆ ಎಲ್ಲಿ ಹೋಗ್ತೀಯಾ? ಸ್ವಲ್ಪ ಜನರು. ಪ್ರೀತಿಯ ಸಹೋದರರೇ, 10 ಆಖರಿ ಲಾಸ್ಟ್ ಕೊನೆಯ ದಿನ ಏನಿದೆ, ಆ ದಿನದಲ್ಲಿ ನಮ್ಮ ಶಾಪಿಂಗ್ ಮಾಡೋ ದಿನ ಅಲ್ಲ. ಈ ಹದೀಸ್ ಮುಬಾರಕನಿಂದ ನಮ್ಗೆ ಏನು ಸಿಕ್ಕಿದೆ? ಕೊನೆಯ 10 ದಿನ ಅತಿ ಜಾಸ್ತಿ ನಾವು ನಮಾಜ್ ಮಾಡೋ ಪ್ರಯತ್ನ ಮಾಡಬೇಕು. ನಾವು ಯಾರು? ಹುಜೂರ್ಗೆ ಪ್ರೀತಿ ಮಾಡೋರು, ಗೌಸೆ ಪಾಕ್ಗೆ ಪ್ರೀತಿ ಮಾಡೋರು, ಜಮಾಲ್ ಶಾ ವಲಿಗೆ ಪ್ರೀತಿ ಮಾಡೋರು. ಜಮಾಲ್ ಶಾ ವಲಿಗೆ ಪ್ರೀತಿ ಮಾಡೋರು ಎಲ್ಲಿ ಅದಾರ? ಬಿಸ್ತರ್ನಲ್ಲಿ ಅದಾರ, ಎಲ್ಲಿ ಅದಾರ? ರೂಮ್ನಲ್ಲಿ ಅದಾರ.
5 ಜಾಗರಣೆ ಎಲ್ಲಿ ಹೋತು 10 ದಿನದಲ್ಲಿ 5ನೇ ಜಾಗರಣೆ ಯಾವುದು ದಿನದಲ್ಲಿ ಬರ್ತೈತಿ ಅದು ಡೇಟ್ ನೀವು ಕೇಳ್ಕೊಳ್ಳಿ. ಇನ್ಶಾಲ್ಲಾ ಅದರ ಮೇಲೆ ಪಾಲನೆ ಮಾಡೋದು ಪ್ರಯತ್ನ ಮಾಡಿ. 21ನೇ ರೋಜಾ, 21ನೇ ರಾತ್ರಿ, ಅದು ಮೊದಲೇ ರಾತ್ರಿ ಏನಿದೆ ಅದು ಜಾಗರಣೆದ ರಾತ್ರಿ. ಮತ್ತು 23ನೇ ರಾತ್ರಿ, 21, 23 ठीक है. ಮತ್ತದಾಗಿದ್ದ ನಂತರ 20, 5, 21, 23, 25, 27, 29 ಇದು 5 ದಿನ. 21ನೇ ದಿನ, 23ನೇ ದಿನ, 25ನೇ ದಿನ ಮತ್ತು 27ನೇ ದಿನ. ನಾವೆಲ್ಲರೂ 20 ದಿನ 7ನೇ ದಿನ ಅಲ್ಹಮ್ದುಲಿಲ್ಲಾಹ್ ಜಮಾ ಆಗ್ತೀವಿ. ಶಬೆ ಕದರ್ ದೊಡ್ಡ ರಾತ್ರಿ ಅಂತೂ. ಲಾಸ್ಟ್ ಕೊನೆಯ ರಾತ್ರಿ 29ನೇ ರಾತ್ರಿ, ಅಲ್ಲ ಕೊನೆಯ ರಾತ್ರಿ ಇರ್ತೈತಿ. ನಾಳೆ ನೋಡಿದ್ರೆ ರಂಜಾನ್ ಮುಕ್ತಾಯ ಆಗುತ್ತದೆ. ಈದ್ ಉಲ್ ಫಿತ್ರ್ ಹಬ್ಬದು ತಯಾರಿ ಮಾಡ್ತಿರ್ತಾರ. ಈ ತಿಂಗಳಲ್ಲಿ ಪ್ರೀತಿಯ ಸಹೋದರರೇ, ಶಾಪಿಂಗ್ ಮಾಡಬೇಕು, ನಾನು ಬೇಡ ಅಂತ ಹೇಳಕ್ ಕುಂತಿಲ್ಲ. ಮಕ್ಕಳಿಗೆ ತಗೊಂಡು ಹೋಗ್ಬೇಕು, ಬಟ್ಟೆ ತರಬೇಕು. ಆದರೆ ಎಂಥದ್ದು ಸಂದರ್ಭದಲ್ಲಿ ನಮಾಜಿನ ಸಮಾಧಿ ಅಲ್ಲ. ನಮಾಜನ್ನು ಬಿಟ್ಟು ಹೋಗಿದ್ರೆ ನಾಳೆ ಏನು ಉತ್ತರ ಕೊಡ್ತೀವಿ ಅಲ್ಲಾಹನ ಬಾರ್ಗನಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮಾತನ್ನು ಹೇಳಿಲ್ಲ, ಐ ನನ್ನ ಉಮ್ಮತಿನ ಜನರು ನಮಾಜ್ ಬಿಟ್ಟು ಶಾಪಿಂಗ್ ಮಾಡಕ್ ಹೋಗ್ರಿ ಅಂತ ಹೇಳಿಲ್ಲ. ತನ್ನ ಮನೆಯವ್ರಿಗೆ ಏನು ಹೇಳಿದ್ರು, ಎಲ್ಲರೂ ಎಲ್ಲರೂ ನಮಾಜ್ ಕಡೆ ಬಾರಿ ಮನಿ ಜನರಿಗೆ ಹೇಳಿದ್ರು ನಮಾಜನ್ನು ಮಾಡ್ರಿ. ಪ್ರೀತಿಯ ಸಹೋದರಿ, ಇದೆಲ್ಲ ಮಾತಿನ ಒಳಗೆ ನಾವು ಪ್ರಯತ್ನ ಮಾಡಬೇಕು. ಶಾಪಿಂಗ್ ನಾವು ಮಾಡಬೇಕು. ಆದರೆ ಒಂದು ದಿನ ಹೋಗಿ ಬಂದಿದ್ದೀರಾ, ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಸ್ವಲ್ಪ ಜನರು ಏನು 24 ತಾಸು ಬರೀ ಪ್ಯಾಟಿ ಒಳಗೆ ಅಡ್ಡಾಡ್ತಿರ್ತಾರ, ಫುಜೂಲ್ ಫಾಲ್ತು ಅಡ್ಡಾಡ್ತಿರ್ತಾರ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಪ್ರಪಂಚದ ಬಗ್ಗೆ, ಪ್ಯಾಟಿ ಬಗ್ಗೆ? ಅತಿ ಒಳ್ಳೆಯವಾದ ಜಾಗ ಪ್ರಪಂಚದಲ್ಲಿ, ಅತಿ ಸುಂದರವಾದ ಜಾಗ ಯಾವುದು ಅಂದರೆ ಮಸಜೀದ್ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಏನ ಮಸಜೀದ್? ಅತಿ ಈ ಪ್ರಪಂಚದಲ್ಲಿ ಕೆಟ್ಟವಾದ ಜಾಗ ಅಂದ್ರೆ ಪ್ಯಾಟಿದು ಜಾಗ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬಾಜಾರ್ ಅಂತ ಹೇಳಿದ್ದಾರೆ, ಬಾಜಾರಿನ ಅತಿ ಕೆಟ್ಟವಾದ ಇದು. ಪ್ಯಾಟಿಗೆ ಹೋಗ್ತೀರಿ ನೀವು ನೋಡಿ, ಯಾಕೆ ಕೆಟ್ಟವಾದ ವಸ್ತು ಅಂತ ಹೇಳಿದ್ದಾರೆ ಜಾಗ ಅಂತೂ. ಆ ಪ್ಯಾಟಿ ಒಳಗೆ ಎಷ್ಟೋ ಹೆಣ್ಣು ಮಕ್ಕಳು ಬರ್ತಾರ, ಎಷ್ಟೋ ಹುಡುಗಿಯರು ಬರ್ತಾರ ಸಾಮಾನು ತಗೊಳ್ಳೋದಕ್ಕೆ. ನಿಮ್ಮ ನಿಯತ್ತು ಏನಾದ್ರೆ ಒಂದು ಸಾಮಾನು ತಗೊಂಡು ಹೋಗಿದ್ರಪ್ಪ, ನೀವು ತಗೊಂಡ್ ಬಾರಿ ಅಷ್ಟೇ, ನಮ್ಮ ಕೆಲಸ ನಿಂತು ಅಷ್ಟೇ. ಅಲ್ಲಿ ಹೋಗಿ ಫುಜುಲ್ ನಿಂತು ಲೈನ್ ಹೊಡೆಯೋದು, ಸೀಟಿ ಹೊಡೆಯೋದು, ನಂಬರ್ ತಗೊಳ್ಳೋದು, ಅಕ್ಕಿಗೆ ನೋಡಿ ನಗೋದು, ಇಕ್ಕಿಗೆ ನೋಡಿ ನಗೋದು, ಅದೆಲ್ಲ ತಪ್ಪವಾದ ಕೆಲಸ. ಈ ನಮ್ಮ ಶರೀಅತ್ ಅನುಮತಿ ಕೊಡುವುದಿಲ್ಲ. ನಮ್ಮ ಶರೀಅತ್ ಏನು ಹುಕುಂ ಹೇಳ್ತಿದೆ, ಪ್ಯಾಟಿ ಅತಿ ಕೆಟ್ಟವಾದ ಜಾಗ ಇದೆ. ರಂಜಾನ್ ತಿಂಗಳಲ್ಲಿ ಕೊನೆಯ ದಿನ ಇದೆ ಪ್ರೀತಿಯ ಸಹೋದರರೇ. 20 ದಿನ ನಾವು ಕೈನಿಂದ ಕಳ್ಕೊಂಡಿದ್ದೀವಿ. 20 ದಿನದಲ್ಲಿ ಯಾರು ನಮಾಜ್ ಮಾಡಿದ್ರು, ಯಾರು ರೋಜಾ ಇಟ್ಟರು, ಅಲ್ಹಮ್ದುಲಿಲ್ಲಾಹ್ ನಾಳೆವರೆಗೆ ಪ್ರತಿಫಲ ಸಿಗುತ್ತದೆ. ಈಗ 10 ದಿನ ಸಿಕ್ಕಿದೆ, ಯಾರು ಇನ್ನುವರೆಗೆ ತರಾವಿಗೆ ನಮಾಜ್ ಬಂದಿಲ್ಲ, ಯಾರು ರೋಜಾವನ್ನು ಇಟ್ಟಿಲ್ಲ, ಯಾರು ಸರಿಯಾಗಿ ನಮಾಜ್ ಮಾಡಿಲ್ಲ. ಪ್ರೀತಿಯ ಸಹೋದರರೇ, ಈ 10 ದಿನದಲ್ಲಿ ಬಂದು ನಾವು ಅಲ್ಲಾಹನಿಗೆ ಸಂತೋಷ ಪಡೋಣ ಪ್ರಯತ್ನ ಮಾಡಬೇಕು. ಅಲ್ಲಾಹನ ಸಂತೋಷ ನಾವು ತಗೊಳ್ಳೋದು ಪ್ರಯತ್ನ ಮಾಡಬೇಕು. ಈ 10 ದಿನ ಕೊನೆಯ ದಿನ ಪ್ರೀತಿಯ ಸಹೋದರರೇ, ನಮ್ಮ ಹೋದ ವರ್ಷ ಇದ್ದಿರುವ ಜನರು ಈ ವರ್ಷ ನಮ್ಮ ಜೊತೆ ಇಲ್ಲ. ಒಬ್ಬೊಬ್ಬರು ಜನರು ಮರಣ ಹೊಂದಿದ್ರು, ಒಬ್ಬೊಬ್ಬರು ಇದಾರ, ಇತರೆ ದೂರ ಆಗಿದ್ದಾರ. ಅದು ಅಲ್ಲಾಹನ ಹುಕ್ಮು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರ ಜನರ ಮೇಲೆ ಸಂತೋಷವನ್ನು ಪಡ್ಕೊಂತಾನೆ ಅಂತ ಜನರಿಗೆ ಅಷ್ಟೇ ಮಸೂದ್ನ ಕರ್ಕೊಂತಾನೆ. ಯಾರಿನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸಿಟ್ಟಾಗುತ್ತಾನೆ ಅಂತ ಜನರಿಗೆ ಸಜ್ದಾದು ತೌಫೀಕ್ ಕೊಡಂಗಿಲ್ಲ ಅಂತೆ. ಸಜ್ದಾ ಮಾಡೋದಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿವಿ, ಅವನು ಹುಕ್ಮ ಬರೋ ತನಕ ನಾವು ಏನು ಮಾಡಕ್ಕೆ ಬರಂಗಿಲ್ಲ ಪ್ರಪಂಚದಲ್ಲಿ. ಈ ತರಾವಿ ನಮಗೆ 10 ದಿನ ಉಳಿದಿದೆ. ಸಮಯ ತೆಗೆದು ತರಾವಿಗೆ ನಮಾಜ್ಗೆ ಬರೋದು ಪ್ರಯತ್ನ ಮಾಡಬೇಕು. ಒಂದು ಸಾರಿ ದರುದಿ ಪಾಕ್ ಕೂತ್ಕೋರಿ. ಅಲ್ಲಾಹುಮ್ಮಾ ಸಲ್ಲಿ ಅಲಾ ಸಯ್ಯಿದನಾ ಶಫೀನಾ ಹಬೀಬ್ನಾ ನಬಿಗಿನಾ ಮೌಲಾನಾ ಮುಹಮ್ಮದ್ ಬಾರಿಕ್ ಸಲ್ಲು ಅಲೈಹಿ ಸಲಾತು ವ ಸಲಾಮು ಅಲೈಕ ಯಾ ಹಬೀಬಿ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು